ಅದ ಮತ್ತೊಮ್ಮೆ ಸಮರಿಯನ್ನು ನೋಡ್ಕೊಂಡು ಮುಂದೆ 4ನೇ ಅಧ್ಯಾಯಕ್ಕೆ ಹೋಗೋಣ ಅನ್ನುವಂತ ಒಂದು ವಿಷಯವನ್ನು ಹೇಳ್ತಾ ಇವತ್ತಿನ ಒಂದು ಉಪಸಂಹಾರ, ಈ 2ನೇ ಅಧ್ಯಾಯದ ಉಪಸಂಹಾರ ಮಾಡೋದಾರ. ಈ ಮನೋನಿಗ್ರಹವೇ ಮುಂತಾದದ್ದು ಮಣ್ಣು, ಕಬ್ಬಿಣ ಮುಂತಾದವುಗಳಂತೆ ಎಂದು ತಿಳಿಯಬೇಕು. ಅಂದ್ರೆ ಗಡಿಗೆ ಅಲ್ಲ, ಮಣ್ಣು ಅಂತ ತಿಳಿಬೇಕು. ಮತ್ತೆ ಏನೇನು ಅದಾವಲ್ಲ ಮಣ್ಣಿಂದ ಕಬ್ಬಿಣದಿಂದ ಮಾಡಿದಂತ ಪದಾರ್ಥಗಳು, ಸಲಿಕಿ, ಗುದ್ಲಿ, ಕುಡ್ಚಿ, ಅವೆಲ್ಲವೂ ಕಬ್ಬಣ ಅಂತ ತಿಳಿಬೇಕು. ಅಂದರೆ ಸೃಷ್ಟಿ ಮತ್ತು ಉಪಾಸನೆ ಎಂಬೆಲ್ಲವೂ ಕೂಡ ಪರಮಾತ್ಮ ಸ್ವರೂಪವನ್ನು ತಿಳಿಯುವುದಕ್ಕೆ ಹೇಳಿದ್ದೇ ಹೊರತು ಪಾರಮಾರ್ಥಿಕ ಸತ್ಯವಲ್ಲ. ಸೃಷ್ಟಿಯಾಗಲಿ ಕರ್ಮೋಪಾಸನೆಗಳಾಗಲಿ ಎಲ್ಲವನ್ನು ಹೇಳಿದ್ದೆ ಅದಕ್ಕೆ ಅಂತಂದ್ರೆ ತಿಳಿಯಲಿಕ್ಕೆ ಹೇಳಿದ್ದ ಹೊರತು ಅವು ಪಾರಮಾರ್ಥಿಕ ಸತ್ಯವಲ್ಲ. ಇನ್ನು ಪರಮಾರ್ಥ ಸತ್ಯವಾದ್ರೆ ಹೆಂಗದ ಅಂತಂದ್ರೆ ಅವರು ನ ಕಶ್ಚಿತ್ ಜಾಯತೆ ಜೀವ ಸಂಭವೋ ಅಸ್ಯ ನ ವಿದ್ಯತೆ ಏತತ್ ಉತ್ತಮಂ ಸತ್ಯಂ ಯತ್ರ ಕಿಂಚಿತ್ ನ ಜಾಯತೆ ನ ಕಶ್ಚಿತ್ ಅಪಿ ಜಾಯತೆ. ಯಾವುದೂ ಜೀವನು ಹುಟ್ಟುವುದಿಲ್ಲ. ನ ಕಶ್ಚಿತ್ ಜಾಯತೆ ಜೀವ, ಯಾವ ಜೀವನು ಹುಟ್ಟುವುದಿಲ್ಲ. ಸಂಭವ ಅಸ್ಯ ನ ವಿದ್ಯತೆ, ಆ ಜೀವನಿಗೆ ಅಸ್ಯ ಅಂದ್ರೆ ಆ ಜೀವನಿಗೆ ಸಂಭವ ಅಂದ್ರೆ ಉತ್ಪತ್ತಿ ಇಲ್ಲ. ಎಲ್ಲಿ ಯಾವುದು ಹುಟ್ಟುವುದಿಲ್ಲವೋ ಯತ್ರ ಕಿಂಚಿತ್ ನ ಜಾಯತೆ ಏತತ್ ಉತ್ತಮಂ ಸತ್ಯಂ, ಇದೇ ಸತ್ಯವಾದ ಉತ್ತಮವಾದ ಸತ್ಯವು. ಸ್ವಲ್ಪ ಸಂಸ್ಕೃತವಾಗಿ ಹೇಳ್ತೇನೆ ನೋಡ್ರಿ, ಬರೀ ಇಂಗ್ಲಿಷು ಕನ್ನಡ ಆಗೈತಿ. ಸ್ವಲ್ಪ ಸಂಸ್ಕೃತವಾಗಿ ಹೇಳಕ್ ಪ್ರಯತ್ನ ಮಾಡ್ತೇನೆ ನೋಡ್ರಿ. ಇದ ವಾಕ್ಯ ಹಿಂದೆ ಮುಂದೆ ಮಾಡ್ತೇನೆ, ಕೈಯಾಗ ಬುಕ್ ಇದ್ದವ್ರಿಗೆ ಮಜಾ ಬರ್ತದೆ. ಕಶ್ಚಿತ್ ಜೀವ ನ ಜಾಯತೆ ಜೀವಸ್ಯ ಸಂಭವ ನ ವಿದ್ಯತೆ ಯತ್ರ ಕಿಂಚಿತ್ ನ ಜಾಯತೆ ಏತತ್ ಉತ್ತಮಂ ಸತ್ಯಂ. ಯತ್ರ ಕಿಂಚಿತ್ ನ ಜಾಯತೆ ಏತತ್ ಉತ್ತಮಂ ಸತ್ಯಂ. ಹಿಂಗ್ ಬಿಡಿಸಿ ಹೇಳಿದ್ರೆ ಸಂಸ್ಕೃತ ಕೂಡ ಹಗುರ ಅನಿಸ್ತದ. ಎಲ್ಲಿದ್ರಿ ಅದು? ಶಂಕರ ಭಾಷೆದೊಳಗ ಐತೇನ್ರಿ? ನಾನ ಬಾಯಲ್ಲಿ ಬಿಡ್ಸಾಕತ್ತೀನಿ ಹಂಗೆ. ಹಿಂಗ ಆಯ್ತ. ಶಂಕರ ಭಾಷೆದಾಗ ಸ್ವಲ್ಪ ಶಂಕರ ಭಾಷೆ ಅಭ್ಯಾಸ ಮಾಡಿದ್ರೆ ಒಳ ಬರ್ತದ. ಈಗ ನಾನ ಹಿಂದ ಮುಂದೆ ಮಾಡಕತ್ತೀನಿ, ಆ ಶ್ಲೋಕವನ್ನ ಹಿಂದ ಮುಂದೆ ಮಾಡಕತ್ತೀನಿ. ಓಕೆ. ಅದು ಮಾಡುವಂತ ಕಲೆ ತಾನೇ ಒಂದ್ 2-3 ಶ್ಲೋಕ ಒಂದ್ 2-3 ತಿಂಗಳು ಮಾಡಿದ್ರ ಅಂದ್ರೆ ಮುಂದ್ ತಾನ ಬರ್ತದ ಅಂತ ಹೇಳಾಗತ್ತೆ. ಅಂದ್ರೆ ಸಂಸ್ಕೃತ ಕೂಡ ಮಾತಾಡಬಹುದು, ನಾವು ಸಂಸ್ಕೃತ ಕೂಡ ಮಾತಾಡಬಹುದು. ಹಿಂದ ಮುಂದೆ ಮಾಡೋ ಕಲೆ ಗೊತ್ತಾಗ್ಬೇಕಂದ್ರೆ ಗೊತ್ತಾಗ್ತದೆ. ಹಿಂದ ಮುಂದೆ ಮಾಡೋ ಕಲೆ ಗೊತ್ತಾದ್ರೆ ತಾನೇ ಮಾಡಕ್ ಬರ್ತದೆ. ಇಂಗ್ಲಿಷ್ ನಮ್ಮ ಕನ್ನಡದಾಗ ಮೊದಲ ಕರ್ತೃ, ಆಮ್ಯಾಗ ಕರ್ಮ, ಆಮ್ಯಾಗ ಕ್ರಿಯಾಪದ. ಇಂಗ್ಲಿಷ್ನಾಗ ಮೊದಲ ಕರ್ತೃ, ಆಮ್ಯಾಗ ಕ್ರಿಯಾಪದ, ಆಮ್ಯಾಗ ಕರ್ಮಪದ. ಇಲ್ಲಿ ಏನ್ ಸಂಬಂಧ ಇಲ್ಲ. ಯಾವ ಬೇಕು ಕ್ರಿಯಾಪದ ಮೊದಲು ಹಾಕ್ಬಹುದು, ಕರ್ತೃನು ಮೊದಲು ಹಾಕ್ಬಹುದು, ಕರ್ಮನು ಮೊದಲು ಹಾಕ್ಬಹುದು. ಇವತ್ತಿನ ಶ್ಲೋಕದ ಕಾರಿಕೆಯ ಅರ್ಥವನ್ನ ಅಪ್ಪವ್ರು ಏನ್ ಹೇಳ್ತಾರೋ ಗೊತ್ತೇ ನೋಡ್ರಿ. ಗೌಡಪಾದ ಕನ್ಸಾಲಿಡೇಟ್ಸ್ ದ ಎಂಟೈರ್ ಟೀಚಿಂಗ್ ಆಫ್ 3rd ಚಾಪ್ಟರ್. ಸಮಾರೋಪ ಮಾಡತ್ತಾರ, ಉಪಸಂಹಾರ ಮುಗಿಸಾಕತ್ತಾರಿ. which was presented as the fourfold lesson. Fourfold lesson. The existence of the world is to be negated. ಜಗತ್ತಿನ ಇರುವಿಕೆಯನ್ನು ಅಲುಗಳಿಬೇಕಾಗ್ಯದ. ಆಮೇಲೆ ಜಗತ್ತಿನ ಸೃಷ್ಟಿಯನ್ನು ಅಲುಗಳಿಬೇಕಾಗ್ಯದ. ಇವೆಲ್ಲ ಹೇಳ್ಕೊಂತ ಬಂದಿದ್ ಮಾತಾ ಇವು. 4 ಮಾತು ಹೇಳಕತ್ತಾರ ಇಲ್ಲಿ. ಏನ್ ಹೇಳಕತ್ತಾರ?
ಜಗತ್ತಿನ ಇರುವಿಕೆಯನ್ನು ಅಲೆಗಳೇ ಆಗತ್ತಾರ. ಎರಡನೇದ್ದು ಜಗತ್ತಿನ ಹುಟ್ಟುವಿಕೆಯನ್ನು ಅಲೆಗಳೇ ಆಗತ್ತಾರ. ಮೂರನೇದ್ದೇನು? ಜಗತ್ತಿನ ತೋರುವಿಕೆ ಆಗಲಿ, ಜಗತ್ತಿನ ಅನುಭವವನ್ನ ಒಪ್ಕೋಬೇಕು ಅಂತ. ಜಗತ್ತು ತೋರ್ತದ, ಜಗತ್ತು ಇಲ್ಲ ಅಲ್ಲ, ಜಗತ್ತು ತೋರ್ತದ, ಜಗತ್ತು ಅನುಭವಕ್ಕೆ ಬರ್ತದ, ಇದು ಒಪ್ಕೋಬೇಕಾಗ್ಯದ. ನಾಲ್ಕನೇ ಮಾತು ಏನು ಅಂದ್ರ, ಜಗತ್ತಿನ ಒಂದು ಅನುಭವ ಆಗಲಿ, ಅದು ತೋರುವಿಕೆ ಆಗಲಿ, ಅದು ಎದರಿಂದ ಅಂದ್ರ ಅದು ಮಾಯೆಯಿಂದ ಅಥವಾ ಅವಿದ್ಯೆಯಿಂದ, ಅಂದ್ರ ಬ್ರಹ್ಮನನ್ನ ತಿಳಿಯದೇ ಇರುವುದರಿಂದ ಅದು ತೋರಾಗುತ್ತದೆ. ಈ 4 ಮಾತುಗಳನ್ನು ಹೇಳಾಗತ್ತ ಈ 3ನೇ ಅಧ್ಯಾಯದ ಮುಖ್ಯವಾದಂತ 4 ಮಾತುಗಳಂದ್ರೆ ಇವು. ದ 4 lessons put together is conveyed by one word ಅದ್ವೈತಂ. ಈ 4 ಮಾತು ಹೇಳಲಿಕ್ಕೆ ಅದ್ವೈತ ಅನ್ನುವಂಥ ಶಬ್ದವನ್ನ ಗೌಡಪಾದರು ಬಳಸ್ತಾ ಇದ್ದಾರೆ. ಆಫ್ ದೀಸ್ 4 ಆಲ್ಸೋ ಗೌಡಪಾದ ಈಸ್ ಹೈಲೈಟಿಂಗ್ ದಿ ಸೆಕೆಂಡ್ ಒನ್. ಈ 4ಗಳಲ್ಲಿ ಹೆಚ್ಚಿಗೆ ಒತ್ತು ಕೊಟ್ಟಿದ್ದು ಯಾವುದು ಅಂದ್ರೆ 2ನೇ ಮಾತು. ಯಾವುದು? ಈ ಜಗತ್ತು ಏನು ತೋರ್ತದ, ಜಗತ್ತು ಏನು ಅನುಭವಕ್ಕೆ ಬರ್ತದ, ಅದನ್ನ ಒಪ್ಕೋಬೇಕಾಗ್ತದ. ಅದನ್ನ ಹೆಚ್ಚಿಗೆ ಒತ್ತು ಕೊಟ್ಟು ಹೇಳಾಗತ್ತ. The more you probe into the origination of the world, the intellect will get more and more disturbed with many unanswerable questions. ಯಾವಾಗ ಯಾವನೇ ಸಾಧಕ ಈ ಜಗತ್ತಿನ ಸೃಷ್ಟಿ ವಿಷಯದಲ್ಲಿ ಬಹಳ ತಲೆ ಹಾಕಿ ವಿಚಾರ ಮಾಡ್ತಾನ ಅಂತಂದಾಗ ಅವಾಗ ಮನಸ್ಸಿಗೆ, ಆ ಬುದ್ಧಿಗೆ ಮಂಕ ಗವಿದಿತ್ತಂತಾರು. ಇಂಟೆಲೆಕ್ಟ್ ವಿಲ್ ಗೆಟ್ ಮೋರ್ ಅಂಡ್ ಮೋರ್ ಡಿಸ್ಟರ್ಬ್ಡ್ ವಿತ್ ಮೆನಿ ಅನ್ಆನ್ಸರಬಲ್ ಕ್ವಶನ್ಸ್. ಬಹಳ ಪ್ರಶ್ನೆಗಳಿಗೆ ಉತ್ತರ ಸಿಗುವುದಿಲ್ಲ. ನೆವರ್ ಆಸ್ಕ್ ದ ಕ್ವಶನ್. ಆದ್ರಿಂದ ಮನಸ್ಸಿಗೆ ಈ ಪ್ರಶ್ನೆಯನ್ನು ಕೇಳಕ್ ಹೋಗ್ಬೇಡ್ರಿ. ವೈ ಡಿಡ್ ಭಗವಾನ್ ಕ್ರಿಯೇಟ್ ದ ವರ್ಲ್ಡ್? ಭಗವಂತ ಯಾಕೆ ಸೃಷ್ಟಿ ಮಾಡಿನಪ್ಪ ಕೇಳಕ್ ಹೋಗ್ಬೇಡ್ರಿ. ಗೌಡಪದ ಆನ್ಸರ್ ಇಸ್ ದಟ್ ವರ್ಲ್ಡ್ ಹ್ಯಾಸ್ ನೆವರ್ ಒರಿಜಿನೇಟೆಡ್. ಪ್ರಶ್ನೆ ಏನಪ್ಪಾ ಅಂದ್ರೆ ಕೇಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಜಗತ್ತು ಹುಟ್ಟೇ ಇಲ್ಲ. ಒಂದೇ ಉತ್ತರ. ಈ ಜಗತ್ತು ಯಾಕೆ ಇಂಥ ಕೆಟ್ಟ ಜಗತ್ತ, ಇಂಥ ತೊಂದರೆ ಇರುವಂತ ಜಗತ್ತಿನ ಯಾಕೆ ಉತ್ಪತ್ತಿ ಮಾಡಿನಪ್ಪ ಭಗವಂತ? ಏನ್ ಹರ್ಕತ್ ಬಿದ್ದಿತ್ತು ಅಂತೀರೇನ? ಅವೆಲ್ಲ ವಿಚಾರ ಮಾಡಕ್ ಹೋಗ್ಬೇಡ್ರಿ. ಹಾಗೇ ಇಲ್ಲ, ಜಗತ್ತ ಹಾಗೇ ಇಲ್ಲ. ಇಟ್ ಓನ್ಲಿ ಅಪಿಯರ್ಸ್, ತೋರ್ತದೆ. ದಿಸ್ ಹೈಲೈಟಿಂಗ್ ದ ಸೆಕೆಂಡ್ ಪಾರ್ಟ್ ಇಸ್ ಕಾಲ್ಡ್ ಅಜಾತಿವಾದ. ಇದಕ್ಕೆ ಏನಂತಾರ? ಇದನ್ನ ಹೆಚ್ಚಿಗೆ ಜಗತ್ತು ಹುಟ್ಟೇ ಇಲ್ಲ ಅನ್ನಂತ ವಾದ ಮಾಡೋದಕ್ಕೆ ಏನಂತಾರ? ಅಜಾತಿವಾದ. ಜಗತ್ತು ಹುಟ್ಟೇ ಇಲ್ಲ ಅನ್ನುವಂಥದ್ದು ಇದನ್ನ ಹೆಚ್ಚಿಗೆ ಮಹತ್ವ ಕೊಟ್ಟು ಹೇಳಾಗತ್ತಾರ ಗೌಡಪಾದಾಚಾರ್ಯರು. ಗೌಡಪಾದ ಇಸ್ ಫೇಮಸ್ ಫಾರ್ ಲೆಸನ್ ನಂಬರ್ 2. ಈ 2ನೇ ಮಾತಿಗೆ ಗೌಡಪಾದರು ಪ್ರಸಿದ್ಧ ಆಗ್ಯಾರ. The origination of world is negated. The 4th chapter also highlights the ಅಜಾತಿವಾದ only. ಇನ್ನ 3 ಅಧ್ಯಾಯ ಮುಗಿದ ಮ್ಯಾಗ 4ನೇ ಅಧ್ಯಾಯ ಕೂಡ ಅಜಾತಿವಾದವನ್ನ ಹೆಚ್ಚು ಮಾಡಿ ಹೇಳೋರದ. ಡೋಂಟ್ ಆಸ್ಕ್ ವೈ ವಾಸ್ ಐ ಬೋರ್ನ್. ನಾ ಯಾಕೆ ಹುಟ್ಟೇನಿ ಅಂತ ತಿಳ್ಕೊಂಡು ಪ್ರಶ್ನೆ ಕೇಳಕ್ ಹೋಗ್ಬೇಡ್ರಿ ಅಂತಾರ. ಯಾಕೆ ಹಂಗ ಹೇಳ್ತಾರಂದ್ರೆ ಜೀವ ಹುಟ್ಟೇ ಇಲ್ಲ. ಜೀವ ಹುಟ್ಟೇ ಇಲ್ಲ, ಆದ್ರೆ ಹುಟ್ಟಿದಂಗ ತೋರಾಗತ್ತದ. ಹುಟ್ಟಿದಂಗ ಆದಂಗ ಆಗಿಲ್ಲ, ಆದಂಗ ಹೋದಂಗ ಆಗಾಗತ್ತೈತಿ. ನಿಜವಾಗಿ ಯಾವುದು ಇಲ್ಲ, ಎಲ್ಲವೂ ಕಲ್ಪಿತದ. ನೋ ಜೀವ ಇಸ್ ಕ್ರಿಯೇಟೆಡ್. ಜೀವ ಇಸ್ ಅನದರ್ ನೇಮ್ ಫಾರ್ ಬ್ರಹ್ಮನ್. ಜೀವ ಅಂತಂದ್ರೆ ವಿಚಾರ ಮಾಡಿದ್ರೆ ನಮ್ಮ ಪರಮಾತ್ಮನ ಸ್ವರೂಪ ಐತಿ ಆತ್ಮೀಯರೇ. ಜೀವ ಪರಮಾತ್ಮಕ್ಕಿಂತ ಭಿನ್ನ ಯಾವಾಗಲೂ ಇಲ್ಲ, ಹೆಸರಷ್ಟ ಬೇರೆ ಅದ. which never has been created. ಆ ಜೀವನು ಯಾವಾಗಲೂ ಉತ್ಪನ್ನ ಆಗೇ ಇಲ್ಲ. ನೋ ವರ್ಲ್ಡ್ ಈಸ್ ಬಾರ್ನ್. ಜಗತ್ತು ಹುಟ್ಟಿಲ್ಲ, ಮನಸ್ಸು ಹುಟ್ಟಿಲ್ಲ. ಯಾಕ? ದೇರ್ ಇಸ್ ನೋ ಕಾರಣಂ ಫಾರ್ ಒರಿಜಿನೇಷನ್. ಜಗತ್ತಾಗ್ಲಿ, ಮನಸ್ಸಾಗ್ಲಿ, ಶರೀರ ಆಗ್ಲಿ ಹುಟ್ಟಲಿಕ್ಕೆ ಏನೂ ಕಾರಣ ಇಲ್ಲ. ಅವಿದ್ಯೆ ಒಂದ್ ಬಿಟ್ರೆ ಏನೂ ಕಾರಣ ಇಲ್ಲ. ಭ್ರಮ ಒಂದ್ ಬಿಟ್ರೆ ಏನೂ ಕಾರಣ ಇಲ್ಲ. ಎಲ್ಲದಕ್ಕೂ ಭ್ರಮೆನೇ ಕಾರಣ ಆಗ್ಯದ. ತಿಳಿಯಾಗತ್ತೈತೇನ್ರಿ? ಅಲ್ರಿ, ಜಗತ್ ಹುಟ್ಟೈತಿ ಇಲ್ಲ ಅಂತಿರಲ್ರಿ ಅನ್ಬೇಡ್ರಿ. ಎಲ್ಲಾ ಭ್ರಮದಾಗ ಹುಟ್ಟೈತಿ, ನಿಜವಾಗಿ ಹುಟ್ಟಿಲ್ಲ. ಜಗತ್ತು ಹುಟ್ಟಿದ್ದಾಗ್ಲಿ ಪಾರಮಾರ್ಥಿಕ ಇಲ್ಲ, ಅದು ಪ್ರಾತಿಭಾಷಿಕ ಐತಿ. The nature of Brahman is such that it cannot produce anything because it cannot undergo any change to produce something. ಆ ಬ್ರಹ್ಮನ ಸ್ವರೂಪ ಹೆಂಗದ ಅಂದ್ರ ಹೆಂಗದ್ರಿ? ಅದು ಎಂದೆಂದು ಬದಲಾವಣೆ ಆಗುದಿಲ್ಲ. ಅದು ಒಂದೇ ರೂಪದಿಂದ ಇರುವಂತದಕ್ಕೆ ನಾವು ಬ್ರಹ್ಮ ಅಂತ ಡೆಫಿನೇಷನ್ ಮಾಡ್ಯಾರ. ಮತ್ತ ಅದು ಸೃಷ್ಟಿ ಆಗೈತಂದ್ರ ಅದು ಹೋಗಿ ಹಾಲು ಹೋಗಿ ಮೊಸರು ಆಗೈತೆ ಅಂದ್ರ ಹಾಲು ಐತೇನೆ ಈಗ ಮೊಸರಾದಾಗ ಇಲ್ಲ.
ನಮ್ದು ಹಂಗಲ್ಲ ಇದು ಹೆಂಗ ಹಾಲು ಹೆಂಗೈತಿ ಹಂಗ ಅದ ಮೊಸರಾಗಿ ತೋರಾಗತ್ತದ. ಅದಕ್ಕೆ ಉದಾಹರಣೆ ಯಾವ್ದ್ರಿ? ಆಭರಣ. ಬಂಗಾರ ಆಭರಣ ಆದಾಗಲೂ ಕೂಡ ಬಂಗಾರ ಹೆಂಗೈತಿ ಹಂಗ ಅದ ಒಳಗ. ಬಂಗಾರ ಕೆಟ್ಟಿಲ್ಲ, ಆಭರಣ ತೋರುದ್ ಬಿಟ್ಟಿಲ್ಲ. ಹಂಗ ಬ್ರಹ್ಮ ಕೆಟ್ಟಿಲ್ಲ ಜಗತ್ತಾಗಾಕ, ಜಗತ್ತು ತೋರುದು ಬಿಟ್ಟಿಲ್ಲ. ಆ ಪರಮಾತ್ಮ ಸ್ವರೂಪವಾದಂತ ಬ್ರಹ್ಮದಲ್ಲಿ ಯಾವ ಬದಲಾವಣೆನೂ ಯಾವ ಕಾಲಕ್ಕೂ ಇಲ್ಲ. ಪ್ರೊಡಕ್ಷನ್ ಆಫ್ ಸಮಥಿಂಗ್ ಇನ್ವಾಲ್ವ್ಸ್ ಅಂಡರ್ಗೋಯಿಂಗ್ ಚೇಂಜ್. ಏನಾದ್ರೂ ಸೃಷ್ಟಿ ಆಗ್ಬೇಕಂದ್ರೆ ಬದಲಾವಣೆ ಆಗ್ಬೇಕು ನೋಡ್ರಿ. ಬ್ರಹ್ಮನ್ ಕೆನಾಟ್ ಅಂಡರ್ಗೋ ಎನಿ ಚೇಂಜ್. ಪರಮಾತ್ಮನು ಎಂದೆಂದೂ ಬದಲಾವಣೆ ಆಗೋದಿಲ್ಲ. ಇದನ್ನ ಗಟ್ಟಿ ಹಿಡ್ಕೊಡ್ರಿ. ದೇರ್ ಇಸ್ ಓನ್ಲಿ ಒನ್ ಅಬ್ಸಲ್ಯೂಟ್ ರಿಯಾಲಿಟಿ. ಹಂಗ ಪಾರಮಾರ್ಥಿಕ ಸತ್ತ ಇರುವಂತಹದ್ದು ಪರಮಾತ್ಮ ಸ್ವರೂಪ ಒಂದೇ. ಅದು ಯಾವುದು? ತುರಿಯನ ಸ್ವರೂಪ. ತುರಿಯನಾದಂತ ಬ್ರಹ್ಮವೇ ಅದರ ಪಾರಮಾರ್ಥಿಕ ಸ್ವರೂಪ. ಅದು ಯಾವಾಗಲೂ ತುರಿಯನಾಗೇ ಇರ್ತದೆ. ಜೀವ ಅಂತ ತೋರಿದಾಗನು ಅದು ತುರಿಯನಾದ, ಜಗತ್ತ ತೋರಿದಾಗನು ಅದು ತುರಿಯನಾದ, ಈಶ್ವರಾಗಿ ತೋರಿದಾಗನು ಅದು ತುರಿಯನಾದ. ತೋರಾಗತ್ತದ್ರಿ ಅಷ್ಟೇ. ಅದೇನದ ಮೂರು ಕಾಲದಲ್ಲಿ ತುರಿಯನ ಅದ. ಜಗತ್ತಾಗಿ ತೋರಿದಾಗೂ ತುರಿಯ ಅದ, ಜೀವವಾಗಿ ತೋರಿದಾಗೂ ತುರಿಯನ ಅದ, ಮನಸ್ಸಾಗಿ ತೋರಿದಾಗೂ ತುರಿಯನ ಅದ, ಶರೀರಾಗಿ ತೋರಿದಾಗೂ ತುರಿಯನ ಅದ. ಇದು ಹೆಂಗ್ ಹೇಳ್ತೀರಿ ನೀವು? ಹಾವಾಗಿ ತೋರಿದಾಗನು ಹಗ್ಗ ಅದ. ನೆಲದಲ್ಲಿ ಬಿರುಕಾಗಿ ತೋರಿದಾಗನು ಹಗ್ಗನ ಐತಿ. ಜಲಧಾರಿಯಾಗಿ ತೋರಿದಾಗನು ಹಗ್ಗನ ಐತಿ. ಹೂಮಾಲೆಯಾಗಿ ತೋರಿದಾಗನು ಹಗ್ಗನ ಐತಿ. ಅದಕ್ಕೆ ಉದಾಹರಣೆ ಕೊಟ್ಟರು. ಅದನ್ನ ಹಲವು ಹತ್ತಾಗಿ ತೋರಿದ್ದು ಒಂದೇ ಬ್ರಹ್ಮ. ಬ್ರಹ್ಮನ್ ಕೆನಾಟ್ ಅಂಡರ್ಗೋ ಎನಿ ಚೇಂಜ್. ಆ ಪರಮಾತ್ಮ ಸ್ವರೂಪ ಯಾವಾಗೂ ಬದಲಾವಣೆ ಆಗೋದಿಲ್ಲ. ದೇರ್ ಇಸ್ ಓನ್ಲಿ ಒನ್ ಅಬ್ಸಲ್ಯೂಟ್ ರಿಯಾಲಿಟಿ. ಪಾರಮಾರ್ಥಿಕವಾಗಿ ಒಂದೇ ಅದೇ, ಅದೇ ತುರಿಯ. ಇಟ್ ಈಸ್ ಗಾಡ್ ಅದ್ವೈತಂ. ಅದಕ್ಕೆ ಏನಂತಾರ? ಯಾವಾಗಲೂ ಒಂದೇ ರೂಪದಿಂದ ಐತ್ಯೋ ಅದಕ್ಕೆ ಏನಂತಾರ? ಅದ್ವೈತ. ಇನ್ ದ್ಯಾಟ್ ಅದ್ವೈತಂ ಬ್ರಹ್ಮನ್ ನಥಿಂಗ್ ಈಸ್ ಬಾರ್ನ್ ಬಟ್ ದಿಸ್ ಥಿಂಗ್ಸ್ ಅಪಿಯರ್. ಅದ್ರಲ್ಲಿ ಏನು ಹುಟ್ಟಿಲ್ಲ, ಆದ್ರೆ ತೋರುದು ಬಿಟ್ಟಿಲ್ಲ. ಏನದ? ಗುಡ್ಡ ತೋರ್ತದ, ಸರೋವರ ತೋರ್ತದ, ಸಮುದ್ರ ತೋರ್ತದ, ಮನಿಗಳು ತೋರ್ತಾವ, ಕಾಡು ತೋರ್ತಾವ, ಪಕ್ಷಿಗಳು ತೋರ್ತಾವ, ಪ್ರಾಣಿಗಳು ತೋರ್ತಾವ, ಮನುಷ್ಯರು ತೋರ್ತಾರ, ಹೆಣ್ಣು ಗಂಡು ತೋರ್ತಾರೆ. ತೋರುದು ಮಾತ್ರ ಬಿಟ್ಟಿಲ್ಲ, ಆದ್ರೆ ಏನೂ ಆಗಿಲ್ಲ. ಅದ್ ಹೆಂಗಿತ್ತು ಹಂಗ ಅದ. ಉದಾಹರಣೆ ಅಂದ್ರೆ ಅದೇ. ಬಂಗಾರ ಹೆಂಗಿತ್ತು ಹಂಗ ಅದ. ರಿಂಗ್ ಆಗಿ ತೋರ್ತದ, ನೆಕ್ಲೆಸ್ ಆಗಿ ತೋರ್ತದ, ಬಳಿ ಆಗಿ ತೋರ್ತದ, ಚೈನ್ ಆಗಿ ತೋರ್ತದ. ಬಂಗಾರ ಕೆಟ್ಟಿಲ್ಲ, ಆಭರಣ ತೋರುದು ಬಿಟ್ಟಿಲ್ಲ. ಇಟ್ ಈಸ್ ಗಾಡ್ ಅದ್ವೈತಂ. ಇದಕ್ಕೇನಂತಾರ? ಅದ್ವೈತಂ ಅಂತೇವಿ. ಇನ್ ದ್ಯಾಟ್ ಅದ್ವೈತಂ ಬ್ರಹ್ಮನ್ ನಥಿಂಗ್ ಇಸ್ ಬಾರ್ನ್ ಬಟ್ ಥಿಂಗ್ಸ್ ಅಪಿಯರ್. ಇಲ್ಲಿ ಏನೋ ಸೃಷ್ಟಿ ಅಜಾತಿವಾದವನ್ನ ಹೇಳ್ತಾರ. ಏನು ಹುಟ್ಟಿಲ್ಲ, ಆದ್ರೆ ತೋರುದು ಬಿಟ್ಟಿಲ್ಲ. ದಟ್ ಹೈಯೆಸ್ಟ್ ಟ್ರುತ್ ಈಸ್ ಮೈ ಸೆಲ್ಫ್. ಆ ಏನದ ನಿಜವಾದ ಪಾರಮಾರ್ಥಿಕ ಸತ್ತ ಅನ್ನುವಂಥದ್ದು ಏನದ, ಅದು ನಾವೆಲ್ಲರೂ ಅದೇವಿ. ಅದು ನಮ್ಮನ್ನ ಬಿಟ್ಟು ಬೇರೆ ಇಲ್ಲ. ಇವತ್ತರ ತಿಳ್ಕೊಡ್ರಿ, ನಾಳೆರ ತಿಳ್ಕೊಡ್ರಿ, ಇನ್ನೊಂದು ಜನ್ಮ ಬಂದರ ತಿಳ್ಕೊಡ್ರಿ, ಇನ್ನು 10 ಜನ್ಮ ಬಂದರ ತಿಳ್ಕೊಡ್ರಿ. ಆ ತುರಿಯನು ನಾನೇ ಇದ್ದೇನೆ. ಇದು ವೇದ ಪ್ರಮಾಣ. ವಿತ್ ದಿಸ್ ದ ಥರ್ಡ್ ಚಾಪ್ಟರ್ ಅದ್ವೈತ ಪ್ರಕಾಶ ಪ್ರಕರಣ ಈಸ್ ಓವರ್. ಇದರಿಂದ ಈಗ ಈ ಶ್ಲೋಕದ ಅರ್ಥವನ್ನ ಹೇಳೋದ್ರೊಂದಿಗೆ 3ನೇ ಅಧ್ಯಾಯ ಅದ್ವೈತ ಪ್ರಕರಣ ಮುಗಿದೋಯ್ತು. ಈಗೇನದ ಅಂದ್ರ ಈ 3ನೇ ಅಧ್ಯಾಯದಲ್ಲಿ ಇದ್ದಂತ 48 ಕಾರಿಕೆಗಳ ಒಂದು ಸಾರಾಂಶವನ್ನು ಹೇಳ್ಬೇಕು. ಪೇಜ್ ನಂಬರ್ 207. ದುಂಡಣ್ಣವ್ರು ಒಂದ್ 5 ನಿಮಿಷ ಓದ್ ಹೇಳ್ರಿ. ಬಂದೆ ಒಂದ ನಿಮಿಷ. ದುಂಡಣ್ಣ. ಓಕೆ ಸರ್, ಓಕೆ. ಓಕೆ, ಒಂದ್ 5 ನಿಮಿಷ ಬರ್ತೇನೆ. ಟುಡೇ ಐ ವಿಲ್ ಗಿವ್ ಯು. ಆಯ್ತಾಯ್ತ್ರಿ. ಪುಣ್ಯಾತ್ಮರೇ, ಯಾವ ಈ ಅದ್ವೈತ ಅನ್ನುವಂತ ಪ್ರಕರಣ ಕುರಿತು ಇಲ್ಲಿವರೆಗೆ 3 ಪ್ರಕರಣಗಳನ್ನ ನಾವು ನೋಡ್ಕೊಂಡು ಬಂದ್ವಿ. ಆಗಮ ಪ್ರಕರಣ ಹಾಗೂ ಉಪನಿಷತ್ತು, ವೈತತ್ಯ ಪ್ರಕರಣ 2. ಈಗ ಅದ್ವೈತ ಪ್ರಕರಣ ಮುಗೀತು.
ಕೊನೆಯ ಶ್ಲೋಕ 48. ಮುಕ್ತಾಯ. ಯಾವ್ದು ಅಧ್ಯಾರೋಪ ಮಾಡಿದ್ದೀವಲ್ಲ ಅದನ್ನ ನಾವು ಅಪವಾದ ಮಾಡಿ ಕೊನೆಗೆ ಶ್ಲೋಕವನ್ನ ಮುಗಿಸಿ ಈಗ ಮುಕ್ತಾಯಗೊಳಿಸಲಾಯಿತು. ಈ 48 ಕಾರಿಕೆಗಳ ಅಷ್ಟನ್ನು ಹಿಂಡಿ ರಸ ಮಾಡಿ ರಸೋ ವೈಷ ಆ ರಸವನ್ನ ಈ ಒಂದು ಸಮರಿಯಲ್ಲಿ ಇಡೀ 48 ಶ್ಲೋಕಗಳ ಒಂದು ಸಾರವನ್ನ ನಮಗ ಮತ್ತೊಮ್ಮೆ ಹೊಳ್ಳಿ ಗುರುಗಳು ಕೊಡಿಸ್ತಾ ಇದ್ದಾರೆ. ಈಗ ನಾವು ಅದನ್ನ ಸರಿಯಾಗಿ ತಿಳ್ಕೊಂಡಿವಿ ಅಂದ್ರೆ ಅಷ್ಟು 48 ಶ್ಲೋಕಗಳನ್ನ ಅರ್ಥ ಮಾಡ್ಕೊಂಡಂಗ. ಕೆಲವರು ಬಂದಿರ್ಲಿಕ್ಕಿಲ್ಲ ನಮ್ಮಂತವ್ರು, ಗ್ಯಾಪ್ ಆಗಿದೇವಿ, ಸಾಕಷ್ಟು ಪೀರಿಯಡ್ಗಳು ತಪ್ಪಿಸಿದೀವಿ, ನಾವು ವಂಚಿತ ಆಗೇವಿ. ಈಗ ಒಂದು ಸಮರಿ ಏನದಲ್ಲ ನಮ್ಮಂತವರಿಗೆ, ನೀವೆಲ್ಲ ಹಾಜರಿದ್ದೀರಿ, ಚಾಚು ಚಪ್ಪದ ಎಲ್ಲದಕ್ಕೂ ಭಾಗಿಯಾಗಿದ್ರಿ. ಇದು ನಮ್ಮಂತವರಿಗೆ ಮಾತ್ರ ಬಹಳಷ್ಟು ಪ್ರಯೋಜನ ಇರುವುದರಿಂದ ಈ ಸಮರಿಯನ್ನ ನಾವು ನೀವು ಯಾರಿಲ್ಲ ಇಲ್ಲಿವರೆಗೆ ಕೆಲವೊಂದು ಪ್ರಕರಣಗಳಲ್ಲಿ ಹಾಜರಿ ಇಲ್ಲ ಅವರೆಲ್ಲರೂ ಕಣ್ಣನ್ನೇ ಕಿವಿಯಾಗಿಟ್ಟುಕೊಂಡು ಕಿವಿಯನ್ನೇ ಕಣ್ಣಾಗಿಟ್ಟುಕೊಂಡು ಪೂರ್ಣ ತದೇಕ ಆಕಾರ ಆಗಿ ಹೇಳುವವರ ಒಂದು ವೃತ್ತಿ ಆಕಾರವಾಗಿ ನಾವು ಕೇಳಿದೀವಿ ಅಂದ್ರ ಮತ್ತೊಮ್ಮೆ ನಮಗ ಅದ್ರ ಲಾಭ ತಡ್ತತೆ ಅನ್ನುವಂತ ಒಂದೆರಡು ಮಾತುಗಳನ್ನ ಹೇಳಿ ಈ ಪ್ರಕರಣವನ್ನ ಅವ್ರು ಬರುವವರೆಗೆ ಸ್ವಲ್ಪ ಓದ್ತಾ ಹೋಗುವ. ಏನ್ ಹೇಳ್ಯಾರಪ್ಪ ಬಡ್ಡಿಗಿಂದ ಈ ಅದ್ವೈತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಟುಡೇ ಐ ವಿಲ್ ಗಿವ್ ಯು ಎ ಸಮರಿ ಆಫ್ ದ 3rd ಚಾಪ್ಟರ್ ಆಫ್ ದ ಮಾಂಡುಕ್ಯ ಕಾರಿಕ. ಇವತ್ತೇನ್ ಮಾಡ್ತೇನೆ ನಾನು ನಿಮಗ ಮಾಂಡುಕ್ಯ ಕಾರಿಕೆಯಲ್ಲಿ ಬಂದಂತೆ 2 ಶ್ಲೋಕಗಳ ಸಂಕ್ಷಿಪ್ತ ವಿವರಣೆಯನ್ನ ಸಮರಿಯನ್ನ ಸಾರವನ್ನ ನಿಮಗೆ ಉಣಬಡಿಸ್ತಾ ಇದ್ದೀನಿ. ಟೈಟಲ್ಡ್ ಅದ್ವೈತ ಪ್ರಕರಣ. ಇದ್ರ ಟೈಟಲ್ ಏನದ, ಹೆಡ್ಡಿಂಗು ಅದ್ವೈತ ಪ್ರಕರಣ ಅಂತದ. ಕನ್ಸಿಸ್ಟಿಂಗ್ ಆಫ್ 48 ವರ್ಸಸ್. ಎಷ್ಟು ವರ್ಷಗಳನ್ನು ಹೊಂದಿತಿದು? 48 ಕಾರಿಕೆಗಳದಾವು. As the very title itself indicates, in this chapter, Gaudapada is focusing on the topic of Advaita Atma or Advaita Turyam. ಟೈಟಲ್ ನೋಡಿದ್ರೆ ತಕ್ಷಣ ನಮ್ಗೆ ಗೊತ್ತಾಗ್ತದೆ, ಅಜಾತವಾದ ಅದ್ವೈತ ಏಕಂ ಏವ ಅದ್ವಿತೀಯಂ ಬ್ರಹ್ಮ. ವಿಶೇಷಣ ಪದಗಳಿಂದ ನಿರಾಕರಿಪುದು. ಸ್ವಗತ ಸಜಾತಿ ಭೇದತ್ರಯ ರಹಿತವಾದಂತ ಬ್ರಹ್ಮ ಒಂದೇ ಅದ. ಆದ್ದರಿಂದ ಈ ಟೈಟಲ್ ಏನ್ ಹೇಳ್ತದ, ಕೇವಲ ನಿವ್ವಳ ಅಂತಾರ ನೋಡ್ರಿ. ಅದ್ವೈತ ಪ್ರಕರಣವನ್ನ ಈ ಚಾಪ್ಟರ್ ಹೇಳ್ತದ. ಅದೇ ತೂರ್ಯಂ, ಅದ್ವೈತ ಆತ್ಮಾನು ಅನ್ಬಹುದು ಅಥವಾ ಅದ್ವೈತ ತೂರ್ಯಂ, ಎಲ್ಲವನ್ನೂ ದಾಟಿ ಮೇಲೆ ಬಂದಂತದ್ದು. This entire chapter is based on the 7th mantra of the Mandukya Upanishad. ಇದು ಪೂರ್ತಿ ಎದರ ಮೇಲೆ ಇದು ಅವಲಂಬಿತ ಅದ? 7ನೇ ಮಂತ್ರ. ಮಾಂಡುಕ್ಯ ಉಪನಿಷತ್ ಬರುವಂತ 7ನೇ ಮಂತ್ರವನ್ನ ಕ್ರೋಢೀಕರಿಸೈತಿ, ಕೇಂದ್ರೀಕರಿಸೈತಿ. ಇನ್ ವಿಚ್ ತೂರ್ಯಂ ಇಸ್ ಡಿಸ್ಕ್ರೈಬ್ಡ್ ಇನ್ several words. ಯಾವುದರಲ್ಲಿ ತೂರ್ಯಂ ಅನ್ನೋದ್ರ ಬಗ್ಗೆ ಅನೇಕ ಶಬ್ದಗಳಿಂದ 10-12 ಅಂಶಗಳನ್ನ ಹೇಳಿ ಸ್ಪಷ್ಟೀಕರಣ ಮಾಡ್ಯಾರ ತೂರ್ಯನ ಬಗ್ಗೆ. ಅವನು ನೀವು ವಿರಾಮ ಇದ್ದಾಗ ಅವನಷ್ಟು ಮತ್ತೊಮ್ಮೆ ರಿವಿಷನ್ ಮಾಡ್ರಿ ಅಂತ ಅರ್ಥ. ಅಷ್ಟು ಕರುಣಾ ಹೃದಯ ಗುರುಗಳು ಹಿಂದಿಂದು ಕೂಡ ನೆನಪಿಸಿಕೊಂಡು ಮುಂದೆ ಹೋಗುದು ಅವ್ರ ಪದ್ಧತಿ. ಶಿವ ಎಲ್ಲಾ ಬ್ಯಾಟಿ ಆಡಿ ಹಿಂದೆ ನೋಡ್ಕೊಂತ ಮುಂದೆ ಹೋಗ್ತದ, ಹಾಗೆ ಮರ್ಯಾಂಗಿಲ್ಲ, ದಾರಿ ಮರ್ಯಾಂಗಿಲ್ಲ. ಅವು ಬೇಕಾದ ಪ್ರಾಣಿಗಳು ಎಲ್ಲಿ ಬೇಕಾದ್ಲಿ ಬಿಟ್ಟು ಬರ್ರಿ, ಹೆಂಗ್ ಹೋಗ್ತಾವ ನೋಡ್ರಿ. ಅವು ವಾಸನ ಹಿಡದ ಮತ್ ಹೊಳ್ಳಿ ಆ ದಾರಿ ಹಿಡದ ಮತ್ ಅಲ್ಲಿಗೆ ಬರ್ತಾವ. ಬೇರೆ ಊರಿಗೆ ಹೋಗಿ ಬಿಟ್ಟು ಬಂದಿದ್ವಿ ನಾವು, ಹೊಳ್ಳಿ ಬಂತ ಮನೆಗೆ ಬೇಕು. ಆದ್ರೆ ಇಲ್ಲಿ ನೋಡ್ರಿ ನಮ್ಮಂತೆ ಆ ಶಕ್ತಿ ಪರಮಾತ್ಮ ಕೊಟ್ಟಿಲ್ಲ. ಆದ್ರೆ ಮಾನಸಿಕವಾಗಿ ನೆನಪಿಸಿಕೊಳ್ಳುವಂತ ರಿವಿಷನ್ ಮಾಡತಕ್ಕಂತ ಶಕ್ತಿ ನಿಮ್ಮೆಲ್ಲರಿಗೆ ಅದ. ಅದಕ್ಕೆ ನೆನಪಿಸ್ಕೊಳ್ಳೋಣ ಇರ್ಲಿ. ಹೀಗೆ
ಏಳನೇ ಮಂತ್ರದಲ್ಲಿ ಬರುವಂತ ಸೂರ್ಯನ ಲಕ್ಷಣಗಳನ್ನ, ಸಾಂಕೇತಿಕವಾಗಿರುವಂತ ಅವುಗಳ ವಾಚ್ಯಾರ್ಥ ಅಲ್ಲ, ಅವುಗಳ ಲಕ್ಷಾರ್ಥವನ್ನು ಕೂಡ ಅವರು ಸರಿಯಾಗಿ ಒಂದೊಂದ ವಿವರಣೆ ಮಾಡಿಕೊಂತ ಹೋಗ್ಯಾರ. ನಂತರ ಅವನ್ನ ಹೋಮ್ವರ್ಕ್ ಮಾಡೋಣ. ಎಟ್ ದಿ ಎಂಡ್ ಆಫ್ ದ ವರ್ಸ್ ವಿ ಗೆಟ್ ಶಾಂತಂ ಶಿವಂ ಐತ್ ನೋಡ್ರಿ, ಅದನ್ನು ಕೊಟ್ಟ ಬಿಟ್ಟಾರ. ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯತೆ ಸ ಆತ್ಮ ಸ ವಿಜ್ಞಾನ ಜ್ಞಾನ. ಅದ್ ಹೆಂಗದ? ಶಾಂತದ, ಶಿವಂ ಅದ, ಅದ್ವೈತದ, ಇವೆಲ್ಲವುಗಳನ್ನು ಮೀರಿ ನಾಲ್ಕೈದು ಚತುರ್ಥ ತೂರ್ಯ ಅದ, ಮನ್ಯತೆ ಸ ಆತ್ಮ. ಈ ರೀತಿ ಟ್ರೀಟ್ ಮಾಡಿದಾಗ ಅದು ನಾವು ಆತ್ಮ ಅಂತ ಕರಿತೀವಿ. ಲಕ್ಷಣಗಳಿಂದ ಕೂಡಿರ್ಬೇಕದು, ವಿಜಯಾನೆಯ ಆ ರೀತಿ ತಿಳ್ಕೋಬೇಕು. ಲಕ್ಷಣಗಳಿಂದ ಆತ್ಮನ ಇರುವನ್ನ ಸ್ಪಷ್ಟ ಮಾಡ್ತಾರ. ಸಿಗ್ನಿಫಿಕೆನ್ಸ್ ಆಫ್ ದ ವರ್ಡ್ Advaitam is being brought out in this chapter. ಇಲ್ಲಿ ಜಗತ್ತಿನ ಬಗ್ಗೆ ವಿಶೇಷವಾದಂತ ನಿರೂಪಣೆಯನ್ನ, ತಿಳುವಳಿಕೆಯನ್ನ ಗೌಡಪಾದರು ಕೊಟ್ಟಾರ. ಇದು ನಮ್ಮ ಗಣನೆಗೆ ತರ್ತಾರ. ಯಾವ ರೀತಿ ಅನ್ನೋದು ಹೇಳ್ತಾರ ನೋಡ್ರಿ. ಇನ್ ದಿಸ್ ಚಾಪ್ಟರ್, ಆಸ್ ವಿ ಸಾ ಇನ್ ದ ಇಂಟ್ರೊಡಕ್ಷನ್ ಆಫ್ ದಿಸ್ ಚಾಪ್ಟರ್, ಪೀಠಿಕೆಯಲ್ಲಿ, ಈ ಅಧ್ಯಾಯದ ಪೀಠಿಕೆಯಲ್ಲಿ ಹೇಳಿದಂತೆ, ದ ವರ್ಡ್ ಅದ್ವೈತಮ್ ಈಸ್ ಯೂಸ್ಡ್ ಇನ್ ಎ ವೆರಿ shastric manner, and it means that which cannot become many. ಈ ಒಂದು ಅದ್ವೈತದ ಪ್ರಕರಣ ಹೆಂಗದ ಅಂದ್ರ, ಶಾಸ್ತ್ರೀಯ ದೃಷ್ಟಿಯಿಂದ ಹೇಳೋದಾದ್ರೆ ಇದು ಅನೇಕ ಇಲ್ಲದ್ದು, ದ್ವೈತ ಇಲ್ಲದ್ದು ಅದ್ವೈತ. ಅನೇಕಾಕಾರವಾಗಿರದೆ ಒಂದೇ ಯಾವ್ದದು, ಒಂದೇ ಒಂದಾದ ಏಕಂ ಏವ ನಿಶ್ಚಯ ಐತ್ ನೋಡ್ರಿ. ಅಲ್ಲಿ ಏಕಂ ಒಂದೇ ನಿಶ್ಚಯ, ಒಂದೇ ಒಂದಾದ, ಎರಡನೇದಿಲ್ಲದ, ಅದ್ವಿತೀಯ, ಎರಡನೇದಿಲ್ಲದ. ಏಕಂ ಏವ ಅಂದ್ರೆ ಸ್ವಗತ, ಸಜಾತಿ ವಿಜಾತಿ ಇಲ್ಲದೆ ಇರುವಂತದ್ದು, ಒಂದೇ. ಹಾಗೆ which cannot become many. ಅದ್ವೈತಂ ಮೀನ್ಸ್ that it cannot become ದ್ವೈತಂ. ಎರಡು ಆಗಕ್ ಸಾಧ್ಯ ಇಲ್ಲದು, ಎರಡನೇದಿಲ್ಲದ್ದೇ ಅದ್ವೈತ. ಅಂಡ್ which cannot produce ದ್ವೈತಂ. ಯಾವುದು ಎರಡನೇದನ್ನ ಹುಟ್ಟಿಸಲಾರದೋ, ಎರಡನೇದು ಇರ್ಲಾರದೋ, ಅದನ್ನ ಬಿಟ್ಟು ಇನ್ನೊಂದು ಯಾವ್ದು ಇಲ್ಲವೋ ಅದೇ ಅದ್ವೈತ. ಇನ್ನೊಂದು ದ್ವೈತ ಹುಟ್ಟಿಸಲಾರದಂತದ್ದು. ನೈದರ್ ಕ್ಯಾನ್ ಇಟ್ ಡಿವೈಡ್ ಅಂಡ್ ಬಿಕಮ್ ಟು, ನಾರ್ ಕ್ಯಾನ್ ಇಟ್ ಮಲ್ಟಿಪ್ಲೈ ಅಂಡ್ ಬಿಕಮ್ ಟು. ಅಲ್ಲಿ ಇವೆಲ್ಲ ಇಲ್ಲ. ಅಲ್ಲಿ ಕ್ರಿಯೆಗಳು, ಯಾವ ಅಂಕಗಣಿತ ಕ್ರಿಯೆಗಳದಾವಲ್ಲ, 4 ಯಾವ? ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್. ಕೂಡ್ಸುದು, ಕಳಿಯುವುದು, ಗುಣಾಕಾರ ಮಾಡುದು, ಆಕಾರ ಮಾಡುದು, ಇವು ಅದ್ರಾಗ ಬರ್ತಾವನು? ಇಲ್ಲ ಇಲ್ಲ, ಯಾವ ಪ್ರಕ್ರಿಯೆಗಳಲ್ಲಿ ಹೇಳಾಕ್ ಬರುದಿಲ್ಲ. ಅದಕ್ಕೆ ಯಾವ ಇಲ್ಲ, ಮಲ್ಟಿಪ್ಲಿಕೇಶನ್ ಕ್ಯಾನ್ ಹ್ಯಾಪನ್ ಐದರ್ ಬೈ ಪ್ರೊಡಕ್ಷನ್ ಆರ್ ಡಿವಿಷನ್. ನಾವು ಇನ್ನೊಂದನ್ನು ಹುಟ್ಟಿಸೋದಾದ್ರೆ ಅವೆಲ್ಲ ಆಗ್ತಾವ, ಅದರಿಂದ ಅದು ಹಿಂಗೆಲ್ಲ ನಾವು ಭಾಗನು ಮಾಡಬಹುದು, ಮಲ್ಟಿಪ್ಲೈ ಮಾಡ್ಕೊಂತ ಬೆಳೆಸಬಹುದು, ಒಂದ್ರಾಗ ಒಂದು ಕಳಿನಬಹುದು, ಕೂಡಿಸಬಹುದು. ಆದ್ರೆ ಇದು ಏನದ ಪ್ರಕ್ರಿಯೆಗಳು ಅದ್ವೈತದಲ್ಲಿ ಸಂಭವಿಸಲಾರವು. ಯಾಕ ಒಂದ ಐತಿ. ಅದಕ್ಕೆ ಯಾವ ಪ್ರಕ್ರಿಯೆಗಳು ಅಲ್ಲಿ ಹತ್ತುದಿಲ್ಲ. ದೇರ್ ಫೋರ್ ದ್ವೈತ ವರ್ಡ್ ಕ್ಯಾನ್ ನೆವರ್ ಬಿ ಬಾರ್ನ್ ಫ್ರಮ್ ಅದ್ವೈತ ಬ್ರಹ್ಮನಾರ್ಥುರ್ಯಂ. ಆದ್ರೆ ದ್ವೈತ ರೂಪವಾದಂತ ಈ ಜಗತ್ತು ಇದು ಎಂದೂ ಹುಟ್ಟೇನಿಲ್ಲ ಬ್ರಹ್ಮನಿಂದ. ನೆವರ್ ಬಿ ಬಾರ್ನ್ ಫ್ರಮ್ ಅದ್ವೈತ ಬ್ರಹ್ಮನ್ ಆರ್ಥುರ್ಯಂ. ತೂರಿನಿಂದ ಆಗಲಿ ಅಥವಾ ಬ್ರಹ್ಮನಿಂದ ಆಗಲಿ ದ್ವೈತ ರೂಪವಾದ ಜಗತ್ತು ಎಂದೂ ಹುಟ್ಟೇ ಇಲ್ಲ. ಅಲ್ಲ, ಇಲ್ಲವೇ ಇಲ್ಲ. ಅದ್ರ ಇರುವಿಕೆ, there is no existence at all. ಇಲ್ಲ. Therefore, the world is never created at any time. ಆದ್ರಿಂದ ಕೊನೆಯ ನಿರ್ಧಾರ ಏನು, ಕನ್ಕ್ಲೂಷನ್ನು, ಜಗತ್ತು ಇಲ್ಲವೇ ಇಲ್ಲ, ಪೂರ್ಣ ಅದ್ವೈತನದ, ಅಜಾತವಾದ,
ತನ್ನ ಬಿಟ್ಟು ಇನ್ನೊಂದು ಇಲ್ಲ ಇಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ಮಣ್ಣು ಒಂದೇ ಸತ್ಯ. ದೇರ್ ಫೋರ್ ದ ವರ್ಲ್ಡ್ ಈಸ್ ನೆವರ್ ಕ್ರಿಯೇಟೆಡ್ ಅಟ್ ಎನಿ. ಯಾವ ಕಾಲದಲ್ಲಿಯೂ ಕೂಡ ಜಗತ್ ಹುಟ್ಟೇನಿಲ್ಲ ಅಂತ ನಿಶ್ಚಯ ಮಾಡ್ಕೊಳ್ರಿ. ಈ ದೇಶ ಕಾಲಗಳೇನದಾವ ಕಲ್ಪಿತದಾವು, ಅದರಲ್ಲಿ ಇಲ್ಲವೇ ಇಲ್ಲ. ಹುಟ್ಟು ಯಾವಾಗ ಹೇಳ್ಬೇಕು? ದೇಶ ಕಾಲಗಳು ಬಂದಾಗ. ಅವ ಇಲ್ಲಲ್ಲ, ಹುಟ್ಟು ಅನ್ನೋದು ಯಾವ ಕಾಲಕ್ಕೂ ಯಾವಾಗಲೂ ಇಲ್ಲ. ಅದು ಮಾತ್ರ ಯಾವಾಗಲೂ ಕೃಪಾಲಾಭಾಯಿತವಾಗಿ ಎಂದೂ ಅದ, ಈಗೂ ಅದ, ಮುಂದೂ ಅದ, ಯಾವಾಗ್ಲೂ ಅದ. ಇದು ದ ಎಂಟೈರ್ ಚಾಪ್ಟರ್ ಬಂದ್ರ ನೋಡ್ರಿ. ಬಂದೇನೆ ದ ಎಂಟೈರ್ ಬಂದೆ ಹೌದು. ದ ಎಂಟೈರ್ ಚಾಪ್ಟರ್ ಫೋಕಸಸ್ ಆನ್ ದ ನೆಗೇಷನ್ ಆಫ್ ಸೃಷ್ಟಿ. ಈ ಪೂರ್ಣ ಅದ್ವೈತ ಪ್ರಕರಣ ಅನ್ನುವಂತ 3ನೇ ಅಧ್ಯಾಯ ಏನ್ ಹೇಳ್ತಾರೆ ಇದ್ರಾಗ ಮುಖ್ಯವಾಗಿ ಅಂದ್ರ, ಆ ಸೃಷ್ಟಿಯನ್ನ ಇಲ್ಲ ಅಂತ ಹೇಳ್ತದ ಅಷ್ಟೇ. ಸೃಷ್ಟಿ ಇಲ್ಲ, ಸೃಷ್ಟಿಯನ್ನ ಅಲುಗಳಿತದ. ಅನದರ್ ವರ್ಡ್ ಫಾರ್ ಸೃಷ್ಟಿ ಜಾತಿ. ಸೃಷ್ಟಿಗೆ ಇನ್ನೊಂದು ಹೆಸರು ಏನು? ಜಾತಿ. ಸೃಷ್ಟಿ ಇಲ್ಲ ಅನ್ನಕೇನು? ಅಜಾತವಾದ, ಅಜಾತಿ. ನೆಗೇಷನ್ ಆಫ್ ಜಾತಿ is subject of this chapter and thus the chapter is called ಅಜಾತಿವಾದ. ಅಂದ್ರೆ ಸೃಷ್ಟಿ ಇಲ್ಲೇ ಇಲ್ಲ, ಏನಾಗೈತೆಲ್ಲ ನಾಮರೂಪ ಸೇರೈತೆ ಅಷ್ಟೇ. ಇರುವಂತ ವಸ್ತುವಿಗೆ ಒಂದು ನಾಮ ಒಂದು ರೂಪ ಸೇರಿಸ್ಬಿಟ್ರೆ ಅದಕ್ಕೆ ನಾವು ಸೃಷ್ಟಿ ಅನ್ನಗತ್ತೇವಿ. ಸೃಷ್ಟಿ ಅನ್ನುವಂತ ಶಬ್ದವನ್ನ ವೇದಾಂತಿಗಳು ಒಪ್ಪೋದಿಲ್ಲ. ಯಾಕೆ ಒಪ್ಪೋದಿಲ್ಲ ಅಂದ್ರೆ ಪರಿಣಾಮ ಆಗಿಲ್ಲ. ಹಗ್ಗ ಹೆಂಗಿತ್ ಹಂಗ ಇದ್ದು ಅದ್ರ ಮ್ಯಾಗ ಹಾವು ತುರಾಗತ್ತದ. ಹಗ್ಗ ಬದಲಾವಣೆ ಆಗಿ ಹಾವು ಆಗಿತ್ತಂದ್ರ ಸೃಷ್ಟಿ ಅಂತಿದ್ವಿ ಅಂತ ನಾವು. ಹಾಲು ಕೆಟ್ಟ ಮೊಸರಾಗಿದ್ರ ಸೃಷ್ಟಿ ಅಂತೀವಿ. ಹಾಲು ಹೆಂಗೈತಿ ಹಂಗ ಅದ, ಅದು ಮೊಸರಾಗಿ ತುರಾಗತ್ತೈತಂದ್ರ ಅದಕ್ಕೆ ನಾವು ಸೃಷ್ಟಿ ಅನ್ನೋದಿಲ್ಲ ಅಂತಾರ. ಬ್ರಹ್ಮನ್ ಹ್ಯಾಸ್ ಕ್ರಿಯೇಟೆಡ್ ನಥಿಂಗ್ ಅಂಡ್ ನಥಿಂಗ್ ಈಸ್ ಬಾರ್ನ್ ಔಟ್ ಆಫ್ ಬ್ರಹ್ಮನ್. ಪರಮಾತ್ಮ ಏನನ್ನು ಹುಟ್ಟಿಸಿಲ್ಲ, ಮತ್ತ ಪರಮಾತ್ಮನಿಂದ ಏನು ಹುಟ್ಟಿಲ್ಲ. ಬ್ರಹ್ಮನ್ ಅಲೋನ್ ವಾಸ್, ಬ್ರಹ್ಮನ್ ಅಲೋನ್ ಈಸ್, ಅಂಡ್ ಬ್ರಹ್ಮನ್ ಅಲೋನ್ ವಿಲ್ ಬಿ. ಪರಮಾತ್ಮ ಒಬ್ಬನೇ ಇದ್ದ ಸೃಷ್ಟಿ ಪೂರ್ವದಲ್ಲಿ. ಸೃಷ್ಟಿ ಆದಾಗೂ ಪರಮಾತ್ಮ ಒಬ್ಬನ ಅದಾನ, ಸೃಷ್ಟಿ ಪ್ರಳಯ ಆದಾಗನು ಪರಮಾತ್ಮ ಒಬ್ಬನೇ ಇದಾನ. ತಿಳಿತೇನ್ರಿ? ಬ್ರಹ್ಮನ್ ಈ ವಾಸ್ ಅಲೋನ್ ವಾಸ್, ಬ್ರಹ್ಮನ್ ಅಲೋನ್ ಈಸ್, ಅಂಡ್ ಬ್ರಹ್ಮನ್ ಅಲೋನ್ ವಿಲ್ ಬಿ. ಜ್ಞಾನಕ್ಕ ಪೂರ್ವದಲ್ಲಿ ಅಜ್ಞಾನ ಕಾಲದಲ್ಲಿಯೂ ಪರಮಾತ್ಮ ಒಬ್ಬನೇ ಅದಾನ. ಜ್ಞಾನ ಆದಾಗನು ಪರಮಾತ್ಮ ಒಬ್ಬನೇ ಅದಾನ. ಆಮೇಲೆ ಜಗತ್ತು ತೋರದೆ ಇದ್ದಾಗೂ ಪರಮಾತ್ಮ ಒಬ್ಬನೇ ಅದಾನ. ಲಯ ಆದಾಗ ಜಗತ್ತೇನಾಗ್ತದೆ, ಒಂದಾನೊಂದು ಕಾಲಕ್ಕೆ ಲಯ ಆಗ್ತದ. ಅವಾಗನು ಪರಮಾತ್ಮ ಬದಲಾವಣೆ ಆಗದ ಒಬ್ಬನೇ ಅದಾನ. ದಿಸ್ ಈಸ್ ದ ಟಫ್ ಮೆಸೇಜ್ ಆಫ್ ದ ವೇದಾಂತ ಅಂಡ್ ನಥಿಂಗ್ ಆಫ್ ದ 3rd ಚಾಪ್ಟರ್. ಇದು 3ನೇ ಅಧ್ಯಾಯದ ಕಠಿಣವಾದಂತಹ ವಿಷಯವನ್ನ ಹೇಳಕತ್ತಾರ. ಬಹಳ ಮಂದಿಗೆ ಇದನ್ನ ಒಪ್ಪುದಿಲ್ಲ ಅಂತ ಅಂತಃಕರಣ ಒಪ್ಪಬೇಕು, ಹೌದು ಅನಿಸ್ಬೇಕು. ಒಳಗ ಮನಸ್ಸಿನಾಗ ಹೌದು 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 ಅನಿಸ್ಬೇಕು. ಎಫಿಷಿಯಂಟ್ ಕೊಲಿಜಿಯನ್ಸ್ ಅಂತಾರ ಅದಕ್ಕೆ. ಶಾಸ್ತ್ರ ತಿಳಿದಿತ್ತಂದ್ರ ಅಂತಃಕರಣ ಹೌದು ಅಂತದ, ಇಲ್ಲಾಂದ್ರ ಸಿಡದ್ ನಿಂದಿರ್ತದ. ಅದ್ಯಾಂಗ್ರಿ ಅಂತಾರ. If at all you experience world, Gaudapada says that experience is not because of the world is born out of Brahman, not because the world is existing, but because appearing for us. ಒಂದ್ ವೇಳೆ ಯಾರಾದ್ರಿಗೆ ಜಗತ್ತ ತೋರ್ತೈತಿ ಅನ್ನೋರಿಗೆ ಗೌಡಪಾದಾಚಾರ್ಯರು ಏನ್ ಹೇಳ್ತಾರಂದ್ರ, ಈ ಜಗತ್ತು ಇದೆ ಅನ್ನುವಂತ ಅನುಭವ ಯಾಕೆ ಆಗಗತ್ತೈತಿ ಅಂದ್ರೆ ಜಗತ್ತು ಹುಟ್ಟೈತಿ ಅದಕ್ಕೆ ಅನುಭವ ಆಗಗತ್ತಿಲ್ಲ. ಮತ್ತ ಜಗತ್ತು ಐತಿ ಅಂತ ಅನುಭವಕ್ಕೆ ಬರಾಗತ್ತಿಲ್ಲ. ಮತ್ತ ಅದು ಯಾಕೆ ಅನುಭವ ಬರಾಗತ್ತೈತಿ ಅಂದ್ರ ಅದು ಇದ್ದಂತೆ ತೋರಾಗತ್ತದ, ಅದಕ್ಕೆ ಅನುಭವ ಬರಾಗತ್ತದ. ಅದು ಇದ್ದಂತೆ ತೋರಾಗತ್ತದ ಇಲ್ಲ, ಭ್ರಮದಿಂದ ತೋರಾಗತ್ತದ, ಅದಕ್ಕೆ ನಮ್ಗೆ ಅನುಭವ ಆಗತ್ತದ. ಸೊ ದ ಎಂಟೈರ್ ವರ್ಲ್ಡ್ ಈಸ್ ಅನ್ ಎಕ್ಸ್ಪೀರಿಯನ್ಸ್ ಎಕ್ಸಾಕ್ಟ್ಲಿ ಲೈಕ್ ಡ್ರೀಮ್ ವಿಚ್ ಈಸ್ ಅನ್ ಎಕ್ಸ್ಪೀರಿಯನ್ಸ್. ಜಗತ್ತಿನ ಅನುಭವ ಹೆಂಗೈತಂದ್ರ ಸ್ವಪ್ನದ ಅನುಭವತೆ ಐತಿ. ಸ್ವಪ್ನ ಖರೆ ಐತೇನೋ? ಇಲ್ಲ. ಸ್ವಪ್ನದಿಂದ ಎದ್ದಾಗ ಸುಳ್ಳಾಗಿ ಹೋಗ್ತದ. ಹಂಗ ಇದು ಎಚ್ಚರ ಆದ್ಮ್ಯಾಗ ಇದು ಇಲ್ದಂಗಾಗಿ ಹೋಗ್ತದ ಅಂತ ಹೇಳ್ತಾರ ಗೌಡಪಾದರು. ಆದ್ದರಿಂದ ಎಚ್ಚರ ಆಗೋಕ್ಕಿಂತ ಮೊದಲು ತೋರ್ತದ. ಎಚ್ಚರ ಆಗಿಂದ ಇಲ್ಲ ಅಂದ್ರೆ ಅದಕ್ಕೆ ಐತ್ ಅನ್ಬೇಕೋ ಇಲ್ಲ ಅನ್ಬೇಕೋ? ಇಲ್ಲ ಅನ್ಬೇಕು. ಒಂದ್ ವೇಳೆ ಇತ್ತಂತ ಯಾವಾಗ ಅನ್ಬೇಕಂದ್ರ 3 ಕಾಲದಲ್ಲಿ ಇರ್ಬೇಕದು. ಜಾಗ್ರತಾಗೂ ಇರ್ಬೇಕು, ಸ್ವಪ್ನದಾಗೂ ಇರ್ಬೇಕು, ಸುಷುಪ್ತಿಯಾಗೂ ಇರ್ಬೇಕು, ವರ್ತಮಾನ ಕಾಲದಾಗೂ ಇರ್ಬೇಕು,
ಭೂತಕಾಲದಾಗೂ ಇರಬೇಕು, ಭವಿಷ್ಯತ್ ಕಾಲದಾಗೂ ಇರಬೇಕು. ಮೂರು ಕಾಲದಲ್ಲಿ ಬದಲಾವಣೆ ಆಗಿದ್ರು ಆಗದೆ ಇರುವುದಕ್ಕೆ ನಾವು ಸತ್ ಅಂತೀವಿ. ಒಂದ ಕಾಲದಲ್ಲಿ ಇತ್ತಂದ್ರೆ ಅದಕ್ಕೆ ಮಿಥ್ಯಾ ಅಂತೇವಿ. ಜಗತ್ತು ಒಂದೇ ಕಾಲದಲ್ಲೇ, ಆದ್ರಿಂದ ಅದು ಬರೇ ಇದ್ದಂತೆ ಇದೆ, ಆದ್ರೆ ನಿಜವಾಗಿ ಇದ್ಕೊಂಡಿಲ್ಲ ಅಂತ ಅರ್ಥ. The dream is not really created by the mind, nor does it really exist, but appears because of Nidra Shakti. ಸ್ವಪ್ನ ಏನು ಐತದ ತೊರಗತೈತೆ ಅದು ಸ್ವಪ್ನ ಇಲ್ಲ. ಅದು ಮನಸ್ಸು ಅದನ್ನ ಸೃಷ್ಟಿ ಮಾಡೈತೇನು ಇಲ್ಲ. ಮತ್ತ ಅದು ನಿದ್ರಾಶಕ್ತಿ ಅವಿದ್ಯೆಯಿಂದ ಮಾಯಾಶಕ್ತಿಯಿಂದ ಅದು ಉತ್ಪತ್ತಿ ಆದಂಗ ಆಗೈತಿ. Similarly, the word has not really originated from Brahman and it does not really exist. ಅದೇ ರೀತಿ ಈ ಜಗತ್ತಾದ್ರೂ ಕೂಡ ಪರಮಾತ್ಮನಿಂದ ಯಥಾರ್ಥವಾಗಿ ಹುಟ್ಟಿಲ್ಲ, ಅದು ಇದ್ದಂತೆ ತೋರ್ತದ. ಮಾಯಿಕ ಜಗತ್ತದ ಅಂತಾರೋ. ಅಲ್ಲಿ ನಿದ್ರಾಶಕ್ತಿ ಇದು ಮಾಯಾಶಕ್ತಿ ಕಾರಣ ಆಗ್ಯದ. The word appears because of the Maya Shakti. In case of dreams, appears due to Nidra Shakti, and at the cosmic level, the word is Maya Shakti is used. ಸ್ವಪ್ನದಲ್ಲಿ ನಿದ್ರಾ ಶಕ್ತಿನ ಕಾರಣ ಆಗ್ಯದ ಸೃಷ್ಟಿ ಸ್ವಪ್ನ ತೋರ್ಲಿಕ್ಕೆ. ಹಂಗ ಈ ಜಗತ್ತು ಜಾಗೃತದಲ್ಲಿ ತೋರ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಮಾಯಾಶಕ್ತಿ. ಅಂದ್ರೆ ಅದು ಒಂದು ಶಕ್ತಿ, ಮಾಯಾಶಕ್ತಿ. ಅವು ಇದ್ದದ್ದನ್ನ ಇಲ್ಲಿ ಅನಿಸ್ತದ, ಇಲ್ಲದನ್ನ ತೋರಿಸ್ತದ. ಅದು ಹೇಳ್ಯಾರ ನಿಜಗೊಂಡ್ರು. In case of dream, the appearance is due to Nidra Shakti, and the cosmic level, the word is Maya Shakti is due. This is the message of Gaudapada. ಇದು ಗೌಡಪಾದರ ಒಂದು ಸಂದೇಶದ ಎಲ್ಲೇ ಮಾಂಡುಕ್ಯ ಕಾರಿಕೆಯಲ್ಲಿ. With this background, we will see the development of the third chapter. ಇದನ್ನ ಮನಸ್ಸಿನಾಗ ಇಟ್ಕೊಂಡು ಗೌಡಪಾದಾಚಾರ್ಯರು ಈ 3ನೇ ಅಧ್ಯಾಯವನ್ನ ಹೆಂಗ ಪ್ರಾರಂಭ ಮಾಡ್ಯಾರ ಅನ್ನೋದನ್ನ ನೋಡೋಣ. ಸುಮಾರು ಒಂದು 2, 3, 4, 5, 6 ಪೇಜ್ನಲ್ಲಿ ಇದರ ಸಾರಾಂಶವನ್ನು ಕೊಡ್ತಾ ಇದ್ದಾರೆ. ಯಾರಿಗೆ 48 ಕಾರಿಗೆ ಓದಕ್ ಆಗಂಗಿಲ್ಲ, 6 ಪೇಜ್ ಓದ್ಬಿಟ್ರೆ ಮುಗಿದು ಹೋದ್. 6 ಪೇಜ್ ಓದಿದ್ರು ಮುಗಿದು ಹೋಗ್ತದೆ. ಇದನ್ನ 6 ಪೇಜ್ 3 ಪೇಜ್ನಾಗ ಇಳಿಸಿದ್ರು 3 ಪೇಜ್ ಓದಿದ್ರು ಸಾಕು, ನಿಮಗೆ ಗೌಡಪಾದರ 3ನೇ ಅಧ್ಯಾಯ ತಿಳಿದು ಹೋಗ್ತದೆ. ಹೆಂಗ ಹೆಚ್ಚಿಗೆ ಸಲ ಓದ್ತೀರಿ ಹಂಗಂಗ ಅದನ್ನ ಸಂಕ್ಷಿಪ್ತ ಮಾಡಕ್ ಬರ್ತದ. ಒಂದೇ ಪೇಜಿಗೆ ಇಳಿಸ್ಬಹುದು. ಒಂದೇ ಪೇಜಿಗೆ ಇಳಿಸಿ ನಾನು ಬಂದು ಎಷ್ಟು ವಿಷಯ ಅಂತ ಹೇಳಿ ಆಯ್ತನ 2 ಪೇಜ್ ಇಳಿಸಿ ಇಟ್ಕೊಳ್ಳಿ ನೋಡಿ. ಗೌಡಪಾದರ 3ನೇ ಅಧ್ಯಾಯವನ್ನ 2 ಪೇಜ್ ಇಳಿಸಿ ಹೇಳಿ. 6 ಪೇಜ್ ಬೇಕಾದ 6 ಪೇಜ್, 3 ಪೇಜ್ ಬೇಕು 3 ಪೇಜ್, 2 ಪೇಜ್ನಾಗ ಇಳಿಸಿದ್ರೆ ಎಲ್ಲಾ ವಿಷಯ ಬರುವಂಗ ಇಳಿಸಿ ಇಟ್ಕೊಂಡ್ಬಿಟ್ಟೇನಿ. ನನಗೆ ಅವಸರದಾಗ ಯಾವಾಗಾರ 3ನೇ ಅಧ್ಯಾಯ ನೋಡ್ಬೇಕು ಅನಿಸ್ತು ಅಂದ್ರ ಆ 2 ಪೇಜ್ ನೋಡ್ಕೊಂಡ್ಬಿಟ್ರೆ ಮುಗಿದು ತಲೆಯಾಗ ಮತ್ತೆ ಫ್ರೆಶ್ ಬಂದ್ಬಿಡ್ತಾರ ಎಲ್ಲಾ ವಿಚಾರಗಳು. ಹಂಗಾರ ಈ ಅಧ್ಯಾಯದೊಳಗೆ ಗೌಡಪಾದರು ಏನ್ ವಿಚಾರ ಹೇಳ್ತಾರಂದ್ರ, ಮೊದಲನೇ ವಿಚಾರ, ಮೊದಲನೇ 1 ಮತ್ತು 2ನೇ ಶ್ಲೋಕದಿಂದ ಏನ್ ಹೇಳ್ತಾರ ಅಂದ್ರೆ ಅದ್ವೈತ ಅನ್ನುವಂಥ ಶಬ್ದವನ್ನ ಹೇಳ್ತಾರ. ಇದು ಈ ಅಧ್ಯಾಯದ ಅದ್ವೈತ ಪ್ರಕರಣ ಅಂತ ಹೆಸರಿಟ್ಟಿದ್ದಕ್ಕೆ ಅದ್ವೈತ ಅಂದ್ರೆ ಏನು ಅನ್ನುವಂತ ಮಾತನ್ನ ಹೇಳ್ತಾರ. ಇದೇನ್ ಹೇಳ್ತಾರ ಅಂತಂದ್ರ ನೋ ಸ್ಪಿರಿಚುವಲ್ ಸೀಕರ್ ಕ್ಯಾನ್ ಸ್ಟಾರ್ಟ್ ವಿತ್ ಅದ್ವೈತಂ. ಯಾವ ಸಾಧಕನೂ ಆಗಲಿ ಅದ್ವೈತದಿಂದ ಪ್ರಾರಂಭ ಆಗೋದಿಲ್ಲ ಅವನ ಪ್ರಯಾಣ, ದ್ವೈತದಿಂದ ಪ್ರಾರಂಭ ಆಗ್ತದ್ರಿ. ನಾವೆಲ್ಲರೂ ದ್ವೈತಿಗಳೇ. ಯಾಕಂದ್ರೆ ನಾವು ಹುಟ್ಟಿ ಬಂದೇವೆ ಅಂದ್ರೆ ನಾವು ದ್ವೈತ ಇದ್ದಿದ್ದಕ್ಕ, ಅದ್ವೈತವನ್ನ ಜ್ಞಾನವನ್ನ ಪಡೆಯಲಾರದಕ್ಕ ಈ ತಾಯಿ ಹೊಟ್ಟೆಯಾಗ ಹುಟ್ಟಿ ಬಂದೇವಿ ನಾವು. ಆದ್ದರಿಂದ ಹುಟ್ಟುತ್ತಲೇ ನಾವೆಲ್ಲರೂ ದ್ವೈತಿಗಳೇ. ಸಂಸ್ಕಾರದಿಂದ ನಾವು ಅದ್ವೈತಿಗಳು ಆಗಬಹುದು. ಅದ್ವೈತಿಗಳಾಗಿ ಯಥಾರ್ಥ ತಿಳ್ಕೊಂಡ್ರೆ ನಮಗ ಹುಟ್ಟು ಸಾವು ಇರುದಿಲ್ಲ. ಸ್ಪಿರಿಚುವಲಿ ಶುಡ್ ಸ್ಟಾರ್ಟ್ ವಿತ್ ದ್ವೈತಮ್ ಓನ್ಲಿ. ನಾವು ಆಧ್ಯಾತ್ಮಿಕ ಸಾಧನೆ ಮಾಡ್ಬೇಕು ಅಂದ್ರೆ ಅದು ದ್ವೈತದಿಂದ ಪ್ರಾರಂಭ ಆಗ್ತದೆ. ದ್ವೈತಮ್ ಇಸ್ ದ ಸ್ಟೆಪಿಂಗ್ ಸ್ಟೋನ್. ದ್ವೈತದ ಅನ್ನುವಂಥದ್ದು ಇದು ಮೊದಲನೇ ಹಂತ. ಅದನ್ನ ದಾಟಿನ ನಾವು ಅದ್ವೈತಕ್ಕೆ ಬರಬೇಕಾಗ್ತದೆ. ದ್ವೈತ ಭಕ್ತಿ ಇಸ್ ವೆರಿ ಮಚ್ ರಿಕ್ವೈರ್ಡ್. ಅದ್ವೈತ ಸಾಧನೆಗೆ ದ್ವೈತ ಭಕ್ತಿ ಪ್ರಮುಖ ಪಾತ್ರವನ್ನ ವಹಿಸ್ತದೆ. ಬಟ್ ದ್ವೈತ ಭಕ್ತಿ ಶುಡ್ ಕರ್ಮಿನೇಟ್ ಇಂಟು ಅದ್ವೈತ ಜ್ಞಾನಂ. ದ್ವೈತ ಭಕ್ತಿ ಏನಾಗಬೇಕು, ಅದ್ವೈತ ಜ್ಞಾನವಾಗಿ ಪರಿವರ್ತನೆ ಆಗಬೇಕು. ಸಾಧನೆ ಹಂಗಾಗಬೇಕು. ಆಗೈತೆ ನೋಡ್ಕೊಡ್ರಿ. ಬೋತ್ ಆರ್ ಇಂಪಾರ್ಟೆಂಟ್.
ದ್ವೈತ ಭಕ್ತಿನೂ ಮುಖ್ಯದ, ಅದ್ವೈತ ಜ್ಞಾನನೂ ಮುಖ್ಯದ. ಆ ದ್ವೈತ ಭಕ್ತಿ ನಮಗ ಅದ್ವೈತ ಜ್ಞಾನಕ್ಕೆ ಕರ್ಕೊಂಡ್ ಬಂತು ಅಂದ್ರ ಅದು ನಮ್ದು ಸರಿಯಾಗಿ ಟ್ರ್ಯಾಕ್ನಾಗ ಅದೇವಿ ಅಂತ, ಸಾಧನಾ ಪಥದಲ್ಲಿ ಅದೇವಿ ಅಂತ ಅರ್ಥ. ನಾವು ದ್ವೈತದಾಗ ಉಳ್ಕೊಂಡು ಅಲ್ಲೇ ಕುಂತೇವಂದ್ರ ಅದ್ವೈತಕ್ಕೆ ನಮ್ದು ಅದ್ವೈತ ಜ್ಞಾನಕ್ಕೆ ನಾವು ಬಂದಿಲ್ಲ ಅಂದ್ರ ನಮ್ದು ದೋಷದ, ಏನೋ ಒಂದು ಸಾಧನೆಯಲ್ಲಿ ದೋಷದ ಅಂತ ತಿಳ್ಕೊಡ್ರಿ ಅಂತಾರೆ ಗೌಡಪಾದಾಚಾರ್ಯ. ದ್ವೈತ ಭಕ್ತಿ ಇಸ್ ಎ ಮೀನ್ಸ್ ಅಂಡ್ ಅದ್ವೈತ ಜ್ಞಾನಂ ಇಸ್ ದ ಎಂಡ್. ದ್ವೈತ ಭಕ್ತಿ ಏನದ, ಇದು ಸಾಧನದ. ಅದ್ವೈತ ಜ್ಞಾನ ಏನದ, ಇದು ಸಾಧ್ಯದ. ಸಾಧನ ಮತ್ತು ಸಾಧ್ಯದ ವ್ಯತ್ಯಾಸವನ್ನು ಗುರುತಿಸ್ರಿ. ವಿತೌಟ್ ದ್ವೈತ ಭಕ್ತಿ ಅದ್ವೈತ ಜ್ಞಾನಂ ಇಸ್ ಇಂಪಾಸಿಬಲ್. ದ್ವೈತ ಭಕ್ತಿ ಅನ್ನುವಂತ ಸಾಧನೆ ಇಲ್ಲದೆ ಇದ್ರ ಅದ್ವೈತ ಜ್ಞಾನ ಅನ್ನುವಂತ ಸಾಧ್ಯ ಸಿಗುವುದಿಲ್ಲ. ವಿದೌಟ್ ಅದ್ವೈತ ಜ್ಞಾನಂ ದ್ವೈತ ಭಕ್ತಿ ಈಸ್ ಇನ್ಕಂಪ್ಲೀಟ್. ಅದ್ವೈತ ಜ್ಞಾನ ಇಲ್ಲದೇನೆ ಇಲ್ಲ ಅಂದ್ರ ನಮ್ಮ ದ್ವೈತ ಭಕ್ತಿನೂ ಕೂಡ ತನ್ನ ಕೆಲಸ ಮಾಡಿಲ್ಲ ಅಂತ ಅರ್ಥ, ಅದು ಅರ್ಧ ಆಗೈತಿ ಅಂತ ಅರ್ಥ. ಯು ಹ್ಯಾವ್ ಟು ಗೋ ಥ್ರೂ ದ್ವೈತ ಭಕ್ತಿ ಅಂಡ್ ಕಮ್ ಟು ಅದ್ವೈತ ಜ್ಞಾನಂ. ಪ್ರತಿಯೊಬ್ಬ ಸಾಧಕರು ದ್ವೈತ ಭಕ್ತಿಯನ್ನು ಅವಲಂಬಿಸಿಕೊಂಡೇನೆ ಅದ್ವೈತ ಜ್ಞಾನಕ್ಕಾಗಿ ಬರಬೇಕಾಗಿದೆ ಆತ್ಮೀಯರೇ. ಅಲ್ಲೆಲ್ಲೆಲ್ಲೆಲ್ಲಿ ಟಿಪ್ಪಣಿ ಬರ್ಕೊಂತ ಹೋಗ್ರಿ, ಕೇಳ್ಕೊಂತ ಕುಂತ್ರಿ ಅಂದ್ರೆ ಆಮೇಲೆ ಏನ್ ಹೇಳಿದ್ರು, ಬಾಳ ಚಂದ ಹೇಳಿದ್ರು ಗೌಡಪಾದಾಚಾರ್ಯರು, ಪರಮಾರ್ಥನಂದ ಗುರುಗಳು ಏನ್ ಹೇಳಿದ್ರಿ ಗೊತ್ತಿಲ್ರಿ ಆಕತ್. ಅದ ಅಷ್ಟ ಟಿಪ್ಪಣಿ ಬರ್ಕೊಡ್ರಿ. ಹಂಗಾರೆ ಸಾಧಕನ ಸಾಧನೆ ಹೆಂಗಿರ್ಬೇಕು ಅಂದ್ರೆ ದ್ವೈತ ಭಕ್ತಿಯಿಂದ ಪ್ರಾರಂಭವಾಗಿ ಕೊನೆಗೆ ಎಲ್ಲಿಗೊಳ್ಬೇಕು, ಅದು ಕೊನೆಗೊಳ್ಳೋದು ಅದ್ವೈತ ಜ್ಞಾನದಲ್ಲಿ ಕೊನೆಗೊಳ್ಳಬೇಕು. ಅಂದ್ರೆ ಅದು ಯೋಗ್ಯ ದಾರಿಯೊಳಗ ನಮ್ದು ಸಾಧನೆ ನಡೆದದ ಅಂತ ಅರ್ಥ. ನಾವು ದ್ವೈತ ಭಕ್ತಿ ಒಳಗ ಉಳ್ಕೊಂಡು ಕುಂತೀವಿ ಅಂದ್ರೆ ಅದು ಸಾಧನೆ. ಅದ್ವೈತ ಜ್ಞಾನಕ್ಕೆ ಬರ್ಲಿಲ್ಲ ಅಂದ್ರೆ ಅದು ಸಾಧನೆ ಅಲ್ಲ, ಯಥಾರ್ಥವಾದ ಸಾಧನೆ ಅಲ್ಲ. ಒಬ್ಬ ಹೆಣ್ಮಗಳು ಒಂದು ಪ್ರೆಗ್ನೆಂಟ್ ಅದಾಳಂದ್ರ 9 ತಿಂಗಳ 9 ದಿನಕ್ಕೆ ಒಂದು ಹೆಣ್ಣಾಗ್ಲಿ ಒಂದು ಗಂಡಾಗ್ಲಿ ಮಗುಗೆ ಜನನ ಆಗ್ಬೇಕು. 9 ತಿಂಗಳಾತು, 10 ತಿಂಗಳಾತು, 11 ತಿಂಗಳಾತು, 12 ತಿಂಗಳಾತು, 13 ತಿಂಗಳಾತು, ಏನು ಆಗ್ಲೇ ಇಲ್ಲ ಅಂದ್ರ ಅದೇನು ಹೊಟ್ಲೆದಾಳ ಅಂತಿರೋ, ಏನೋ ಹೊಟ್ಟಿಯೊಳಗ ದುರ್ಮಾಂಸ ಬೆಳೆದ ಅಂತಿರೋ. ಇಲ್ಲಿನೂ ಹಂಗ ತಿಳ್ಕೊಡ್ರಿ. ನಾವು ದ್ವೈತ ಭಕ್ತಿ ಮಾಡಾಕತ್ತೇವ್ರಿ, ಅದ್ವೈತ ಜ್ಞಾನಕ್ಕೆ ಬಂದೇ ಇಲ್ಲ. ಈಗ 80 ವರ್ಷ ಆಗ್ಯಾವ ಅಂದ್ರೆ ಏನ್ ನಮ್ ಸಾಧನೆ ಬರೋಬರಿ ಒಳಗ ಅದನೋ, ದಾರಿ ಒಳಗ ಅದನೋ, ಏನ ತಪ್ಪ ದಾರಿ ನಡೆದೈತು ನಮ್ ಸಾಧನೆ? ಗಾಳಿ ಗುದ್ದಿ ಮೈನೂಸ್ ಮಾಡಕತ್ತೇವೋ, ಏನು ಡೋಣಿ ಹುಟ್ಟು ಹಾಕಾಕತ್ತೇವೋ? ನೋಡ್ರಿ ನಮ್ ಸಾಧನೆ ಎಲ್ಲಿದೆ ನೋಡ್ಕೊಡ್ರಿ. ಸಾಧಕನು ದ್ವೈತ ಭಕ್ತಿಯಿಂದ ಸಾಧ್ಯವಾದಂತ ಅದ್ವೈತ ಜ್ಞಾನಕ್ಕ ಪ್ರಯಾಣ ಬೆಳೆಸ್ಬೇಕಾಗ್ಯದ. ಯು ಕ್ಯಾನ್ ಪೋಸ್ಟ್ಪೋನ್ ಅದ್ವೈತ ಜ್ಞಾನಂ ಬಟ್ ಯು ಕ್ಯಾನ್ ನೆವರ್ ಅವಾಯ್ಡ್ ಇಟ್. ನೀವು ಅದ್ವೈತ ಜ್ಞಾನವನ್ನ ಇಲ್ರಿ ನಾ ಸಾಧನೆ ಮಾಡಾಕತ್ತೇನಿ, ಇವತ್ತಿನ ನಾಳೆ ನನಗೆ ಸಿಗುವಂತ ಸಾಧ್ಯತೆ ಅಂತ ಕಾಣಾಕತ್ತೈತಿ ಅಂತ ಬೇಕಾದ್ರೆ ಸಾಧನೆ ಮಾಡ್ರಿ. ಆದ್ರೆ ಅದ್ವೈತ ಜ್ಞಾನ ನಮ್ಗೆ ಬೇಡ, ನಾ ದ್ವೈತ ಭಕ್ತಿಯೊಳಗೆ ಇರ್ತೀನಿ ಅಂತ ಕುಂಡ್ರಬೇಡ್ರಿ. To convey this message, Gaudapada says that those people who permanently remain in Dvaita Bhakti are very unfortunate people. ಇದನ್ನ ಎತ್ತಿ ಹೇಳಿಕೆ ಗೌಡಪಾದಾಚಾರ್ಯರು ಒಂದು ಮಾತು ಹೇಳ್ತಾರೆ. ಏನಂದ್ರೆ, ಯಾವ ಸಾಧಕನು ದ್ವೈತ ಭಕ್ತಿಯಲ್ಲೇ ತನ್ನ ಕೊನೆಯ ಸಾಧನೆಯಲ್ಲಿ ಅಲ್ಲೇ ನಿಂತ್ಕೊಂಡ್ಬಿಟ್ಟಾನ, ಅವ ಬಹಳ ಅನ್ಫಾರ್ಚುನೇಟ್ ಅಂದ್ರ ದುರ್ದೈವಿ ಮನುಷ್ಯ ಅಂತ. ದೈವ ಇಲ್ಲ ಅಂದಂಗಾತ, ಕೆಟ್ಟ ದೈವ, ನಿನ್ನ ನಶೀಬ್ ಕೆಟ್ಟ ಐತಿಪ್ಪ ಅಂತಾರವ್ರು. ಅದ್ವೈತಕ್ಕೆ ನೀ ಬಂದಿಲ್ಲ ಅಂದ್ರ ನಿನ್ನ ಸಾಧನೆ ಕುಂಠಿತ, ಎಲ್ಲೇ ಕುಂಠಿತ ಆಗೈತಿ, ನೀ ಬಹಳ ಕೆಟ್ಟ ನಶೀಬ್ ಉಳ್ಳವದಿ ಸಾಧಕ ಅಂತಾರವ್ರು. Those who use Dvaita Bhakti as a temporary stepping stone are intelligent people, but those who are stuck with Dvaita Bhakti and refuse to transcend Dvaita Bhakti are unfortunate people to be sympathized with. ಒಂದು ಮಾತು ಹೇಳ್ತಾರೆ ನೋಡ್ರಿ, ಯಾರು ದ್ವೈತ ಭಕ್ತಿಯನ್ನ ಸಾಧಾರಣವಾಗಿ ಮೊದಲ ಸಾಧನೆಯನ್ನ ಮಾಡಿಕೊಂಡು ತಮ್ಮ ಜಾಣತನದಿಂದ ದ್ವೈತ ಭಕ್ತಿಯನ್ನು ಸಾಧನೆ ಮಾಡಿಕೊಂಡು ಆ ದ್ವೈತ ಭಕ್ತಿಯನ್ನ ಬದಲಾವಣೆ ಮಾಡದನೆ ಆ ದ್ವೈತ ಭಕ್ತಿಯಲ್ಲಿ ಉಳ್ಕೋತಾರಲ್ಲ, ಅವರು ಕೆಟ್ಟ ನಶೀಬನ್ರು ಅಂತ ಹೇಳ್ತಾರೆ. ಇಂಟೆಲಿಜೆಂಟ್ ಪೀಪಲ್, ಬಟ್ ದೋಸ್ ಹೂ ಆರ್ ಸ್ಟಕ್ ಇನ್ ದ್ವೈತ ಭಕ್ತಿ ಅಂಡ್ ರೆಫ್ಯೂಸ್ ಟು ಟ್ರಾನ್ಸೆಂಡ್ ದ್ವೈತ ಭಕ್ತಿ ಆರ್ ಅನ್ಫಾರ್ಚುನೇಟ್ ಪೀಪಲ್ ಟು ಬಿ ಸಿಂಪಥೈಸ್ಡ್. ಅವ್ರ ಬಗ್ಗೆ ನಾವು ಕನಿಕರ ಪಡಬೇಕಾಗ್ತದ. ದ್ವೈತ ಭಕ್ತಿ ಒಳಗೆ ಬಂದು ಪ್ರಾರಂಭ ಮಾಡಿ ದ್ವೈತದಲ್ಲಿನ ಕುಂತಾರಂದ್ರ
ಅವ್ರ ಬಗ್ಗೆ ಕನಿಕರವನ್ನ ವ್ಯಕ್ತಪಡಿಸ್ತಾರೆ ಗೌಡಪಾದಾಚಾರ್ಯ. ಅಲ್ಲಪ್ಪ ಬೆಳಿಲಿಲ್ಲಲ್ಲೋ, ದ್ವೈತ ಭಕ್ತಿಯಿಂದ ಅದ್ವೈತ ಜ್ಞಾನಕ್ಕೆ ಬರಬೇಕಾಗಿತ್ತು, ಬರ್ಲಿಲ್ಲಲ್ಲ, ಎಂತ ದುರ್ದೈವದಿಯೋ ನೀನು ಅಂತಾರ. ದ್ವೈತ ಭಕ್ತಿ ಇಸ್ ಪ್ರಾಕ್ಟೀಸ್ಡ್ ಇನ್ 2 levels. ಆ ದ್ವೈತ ಭಕ್ತಿಯನ್ನು ಸಾಧಕನು 2 ಹಂತದಲ್ಲಿ ಪ್ರಾರಂಭ ಮಾಡ್ತಾನೆ. ದ ಫಸ್ಟ್ ಲೆವೆಲ್ ಈಸ್ ಕಾಲ್ಡ್ ಕರ್ಮಯೋಗ. ಫಸ್ಟ್ ಲೆವೆಲ್ 1ನೇ ಹಂತ ಕರ್ಮಯೋಗ. 2ನೇ ಹಂತ ಯಾವುದು? ಉಪಾಸನಾ ಯೋಗ. ಆ ಕರ್ಮಯೋಗದಲ್ಲಿ ಏನ್ ಮಾಡ್ತಾನೆ? ಮನದೋಷ ಕಳ್ಕೋತಾನೆ. ಉಪಾಸನ ಯೋಗದಲ್ಲಿ ಏನ್ ಮಾಡ್ತಾನೆ? ಅಂತಃಕರಣದಲ್ಲಿ ಇದ್ದಂತಹ ಚಂಚಲತೆಯನ್ನು ಕಳ್ಕೋತಾನೆ. ಇನ್ನು ಕರ್ಮ, ದ ಭಗವಾನ್ ಈಸ್ ವರ್ಷಿಪ್ಡ್. ಕರ್ಮಯೋಗದಲ್ಲಿ ಭಗವಂತನನ್ನ ಪೂಜೆ ಮಾಡ್ತಾನೆ. ಅಂಡ್ ಐ ಆಮ್ ದ ವರ್ಷಿಪರ್. ನಾನು ಭಗವಂತನನ್ನ ಪೂಜೆ ಮಾಡುವಂತಹ ಅವನ ದಾಸ. ದ ವರ್ಷಿಪರ್ಡ್ ಅಂಡ್ ವರ್ಷಿಪರ್ ಡ್ಯುಯಾಲಿಟಿ ಇಸ್ ಪ್ರೆಸೆಂಟ್ ಇನ್ ಕರ್ಮ. ದಾಸ್ಯ, ಅವ ಭಗವಂತ ಪೂಜಿಸಿಕೊಳ್ಳವ, ನಾನು ಪೂಜಕ ಅನ್ನುವಂತ ದ್ವೈತ ಭಾವನೆ ಇರ್ತೈತಿ ಕರ್ಮಯೋಗ ಮಾಡುವ ಹೊತ್ನಾಗ. ಮತ್ತು ಉಪಾಸನ ಯೋಗ ಮಾಡುವ ಹೊತ್ನಾಗ ಹೆಂಗಿರ್ತೈತಿ ವಿಚಾರ? ಭಗವಾನ್ ಈಸ್ ಮೆಡಿಟೇಟೆಡ್, ಐ ಆಮ್ ದ ಮೆಡಿಟೇಟರ್. ಭಗವಂತನ ನಾನು ಧ್ಯಾನ ಮಾಡುವವ, ಭಗವಂತ ನನ್ನಿಂದ ಧ್ಯಾನ ಮಾಡಿಸಿಕೊಳ್ಳುವವ ಅನ್ನುವಂತ ಈ ಉಪಾಸನ ಹಂತದಲ್ಲಿ ದ್ವೈತ ಇರ್ತದೆ. The meditated and the meditator duality is present in upasana. This is appropriate initially. ಇದು ಪ್ರಾರಂಭಿಕ ಹಂತದಲ್ಲಿ ಯೋಗ್ಯದ ದ್ವೈತ. ಈ 2 ರೀತಿಯಿಂದ ಕರ್ಮಯೋಗದಲ್ಲಿ 1 ರೀತಿಯಿಂದ ದ್ವೈತ, ಉಪಾಸನ ಯೋಗದಲ್ಲಿ 1 ರೀತಿಯಿಂದ ದ್ವೈತ. ಇದು ಯೋಗ್ಯ ಸಾಧನ ಐತಿ ಪ್ರಾರಂಭದಲ್ಲಿ. ಬಟ್ ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ಕಮ್ ಟು ಅದ್ವೈತಂ. ಆದ್ರೆ ದ್ವೈತದ ಭಕ್ತಿ 2 ಮುಗಿದ ಮೇಲೆ ಅದ್ವೈತ ಜ್ಞಾನಕ್ಕೆ ಪರಿವರ್ತನೆ ಆಗಲಿಲ್ಲ ನೀವು ಅಂದ್ರ ಅಲ್ಲಿ ನಮಗೆ ನಿರಾಶೆ ಆಗ್ತದೆ. ಅದರ್ವೈಸ್ ಯು ಆರ್ ಕೃಪಣ, ನೀನು ಜಿಪುಡ ಅರಿಸ್ಕೋತೀರಿ. ದಿಸ್ ಈಸ್ ದಿ ಇಂಟ್ರೊಡಕ್ಷನ್ ಟು ವರ್ಸ್ ನಂಬರ್ 1 and 2. ಇದು 1 ಮತ್ತು 2ನೇ ಶ್ಲೋಕದ ಕಾರಿಕೆಯ ಸಾರಾಂಶ. ಇನ್ನು 3 ರಿಂದ 10ನೇ ಕಾರಿಕೆ ಒಳಗ ಗೌಡಪಾದಾಚಾರ್ಯರು ಏನ್ ಹೇಳ್ತಾರಂದ್ರ, ದ ಲಾಜಿಕಲ್ ನೆಗೇಷನ್ ಆಫ್ ಒರಿಜಿನೇಷನ್ ಆಫ್ ಜೀವ ಅಂಡ್ ದ ವರ್ಲ್ಡ್. ಜಗತ್ತಾಗಲಿ ಈ ಜೀವ ಆಗಲಿ ಹುಟ್ಟೇ ಇಲ್ಲ ಅನ್ನುವಂಥದ್ದನ್ನ ಈ 8 ಕಾರಿಕೆಗಳ ಮೂಲಕ ಹೇಳ್ತಾರೆ. 3 ರಿಂದ 10 ಗೌಡಪಾದ ಸೇಸ್ ನೈದರ್ ದ ಜೀವ ನಾರ್ ದ ಜಗತ್ ಈಸ್ ಬಾರ್ನ್ ಔಟ್ ಆಫ್ ಬ್ರಹ್ಮನ್. ಆ ಪರಮಾತ್ಮನಿಂದ ಜೀವ ಆಗಲಿ ಜಗತ್ತಾಗಲಿ ಹುಟ್ಟೇ ಇಲ್ಲ. ಈ ಎಸ್ಟಾಬ್ಲಿಷಸ್ ದಿಸ್ ವಿತ್ ದ ಹೆಲ್ಪ್ ಆಫ್ 2 examples. ಆ 2 ಉದಾಹರಣೆ ಕೊಟ್ಟು, ಜೀವನು ಹುಟ್ಟಿಲ್ಲ ಜಗತ್ತು ಹುಟ್ಟಿಲ್ಲ ಅನ್ನಕ್ಕೆ 2 ಉದಾಹರಣೆ ಕೊಡ್ತಾರೆ. ಅವು 2 ಉದಾಹರಣೆಗಳು ಯಾವುವು ಅನ್ನೋದನ್ನ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕುಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ್. ಮಧ್ಯಾಹ್ನ 3 ಗಂಟೆಗೆ ಇರ್ತದ ಕ್ಲಾಸ್ ಇವತ್ತಿರ್ತೀವಿ.